ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಯಥಾರ್ಥ ಬ್ಯಾಚ್ನ ವರ್ಕ್ ಆ್ಯಂಡ್ ಎನರ್ಜಿ ಚಾಪ್ಟರ್ನ ಮೂರನೇ ಲೆಕ್ಚರ್ ಕಂಟಿನ್ಯೂ ಮಾಡಲಿದ್ದೇವೆ. ಸೊ ಈ ಮೂರನೇ ಲೆಕ್ಚರ್ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ನಾವು ಲೆಕ್ಚರ್ ನಂಬರ್ 2 ಅಲ್ಲಿ ಏನೇನು ಓದಿದ್ದೀವಿ ಅನ್ನೋದು ಒಂದ್ಸತಿ ನೋಡಿ ಲೆಕ್ಚರ್ ನಂಬರ್ 3ನ ಕಂಟಿನ್ಯೂ ಮಾಡೋಣ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಯೋರ್ ಟೈಮ್, ಸೊ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಮೊದಲಿಗೆ ನಾವು ನೋಡೋದಾದ್ರೆ ಲೆಕ್ಚರ್ ನಂಬರ್ 2. ಈ ಲೆಕ್ಚರ್ ನಂಬರ್ 2 ಅಲ್ಲಿ ನಾವೇನೇನು ಓದಿದ್ದೀವಿ ಅನ್ನೋದು ನೋಡೋದಾದ್ರೆ, ಸೊ ಮೊದಲಿಗೆ ನಾವು ಎನರ್ಜಿ ಆ್ಯಂಡ್ ಫಾರ್ಮ್ಸ್ ಆಫ್ ಎನರ್ಜಿ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ರೈಟ್? ಸೊ ಎನರ್ಜಿ ಮತ್ತು ಫಾರ್ಮ್ಸ್ ಆಫ್ ಎನರ್ಜಿ ಅಂದ್ರೇನು? ಸೊ ಫಸ್ಟ್ ಆಫ್ ಆಲ್ ಎನರ್ಜಿ ಅಂದ್ರೇನು? ಸೊ ಜನರಲಿ ನಾವು ಡಿಫೈನ್ ಮಾಡೋದು ಹೇಗೆ ಅಂತಂದರೆ, ಇಟ್ ಈಸ್ ಎಬಿಲಿಟಿ ಟು ಡೂ ವರ್ಕ್ ಅಂತ ಹೇಳ್ತೀವಿ, ಅಥವಾ ಇಟ್ ಈಸ್ ಎ ಕೆಪಾಸಿಟಿ ಟು ಡೂ ವರ್ಕ್ ಅಂತ ಹೇಳ್ತೀವಿ, ಅಥವಾ ಇಟ್ ಈಸ್ ಎ ವರ್ಕ್ ಡನ್ ಆನ್ ಎ ಬಾಡಿ ಟು ಚೇಂಜ್ ಇಟ್ಸ್ ಸ್ಟೇಟ್ ಅಂತ ಕರಿತೀವಿ. ಚೇಂಜ್ ಇಟ್ಸ್ ಸ್ಟೇಟ್ ಅಂದರೆ ಯಾವ ಥರ? ದೇರ್ ಆರ್ 2 states ಆಫ್ ಅ ಬಾಡಿ. ಒನ್, the state is rest, another one is in motion. So 2 types ಇದೆ. ಸೊ ಈ ರೆಸ್ಟ್ ಅಲ್ಲಿ ಇದ್ದದನ್ನ ಮೋಷನ್ಗೆ ತರಕ್ಕೆ ಮತ್ತೆ ಮೋಷನ್ ಅಲ್ಲಿ ಇದ್ದದನ್ನ ರೆಸ್ಟಿಗೆ ತರಕ್ಕೆ ನಾವು ಸ್ವಲ್ಪ ವರ್ಕ್ ಮಾಡಬೇಕಾಗತ್ತೆ. ಸೊ ಈ ಥರನೂ ವರ್ಕ್ನ ಡಿಫೈನ್ ಮಾಡ್ಬೋದು. ಓಕೆ, ಸೊ ಈ ಥರ ವರ್ಕ್ನ ಡಿಫೈನ್ ಮಾಡಿದಾಗ ನಾವು ದಿಸ್ ವರ್ಕ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನರ್ಜಿ ಅಂತ ಹೇಳ್ತೀವಿ, ರೈಟ್? ಸೊ ನಿಮಗೆ ಜಾಸ್ತಿ ಎನರ್ಜಿ ಇದ್ರೆ ಏನು ಮಾಡ್ತೀರಾ? ಜಾಸ್ತಿ ವರ್ಕ್ ಮಾಡ್ತೀರಾ. ಸೊ ನೀವು ಆ ಥರ ಕಮ್ಮಿ ಎನರ್ಜಿ ಇದ್ರೆ ಏನಾಗುತ್ತೆ? ಸೊ ಕಮ್ಮಿ ವರ್ಕ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಸೊ ಜಾಸ್ತಿ ಮಾಡೋಕೆ ಹೋದ್ರೆ ಏನಾಗುತ್ತೆ? ಫುಲ್ ಟಯರ್ಡ್ ಆಗ್ತೀರಾ, ರೈಟ್? ಸೊ ಇನ್ ಡಿಟೇಲ್ ಆಗಿ ನಾವು ಪ್ರೀವಿಯಸ್ ಲೆಕ್ಚರಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಹಾಗೆ ಫಾರ್ಮ್ಸ್ ಆಫ್ ಎನರ್ಜಿ ಅಂತ ಡಿಸ್ಕಸ್ ಮಾಡಿದ್ದೇವೆ. ದಟ್ ಈಸ್ ಅ ಮೆಕ್ಯಾನಿಕಲ್ ಎನರ್ಜಿ ಬೇಸ್ಡ್ ಆನ್ ಸ್ಟೇಟ್ ಆಫ್ ದ ಬಾಡಿ. ಸೊ ದ ಬಾಡಿ ಈಸ್ ಅಟ್ ರೆಸ್ಟ್ ಆ್ಯಂಡ್ ಬಾಡಿ ಈಸ್ ಇನ್ ಮೋಷನ್. ಈ 2 ಕ್ಯಾಟಗರೀಸ್ನ ನಾವು ತಗೊಂಡಾಗ ನಮಗೆ 2 types ಆಫ್ ಎನರ್ಜಿ ಸಿಗುತ್ತೆ. ಸೊ ಪರ್ಟಿಕ್ಯುಲರ್ಲಿ ಇಟ್ ಈಸ್ ಎ ಪೊಟೆನ್ಷಿಯಲ್ ಎನರ್ಜಿ ಆಸ್ ವೆಲ್ ಆಸ್ ಕೈನೆಟಿಕ್ ಎನರ್ಜಿ ಅಂತ ಕರಿತೇವೆ. ಸೊ ಈ ಪೊಟೆನ್ಷಿಯಲ್ ಎನರ್ಜಿ ಅಗೇನ್ ದೇರ್ ಆರ್ 2 types, ಬಟ್ ಅದು ನಮ್ಮ ಸಿಲೆಬಸ್ಗಿಲ್ಲ, ಸೊ ಅದನ್ನ ಇಗ್ನೋರ್ ಮಾಡಿದ್ದೀನಿ. ಹಾಗೆ ಕೈನೆಟಿಕ್ ಎನರ್ಜಿ ದೇರ್ ಆರ್ 3 types. ಓಕೆ, ಸೊ ಅದನ್ನ ಸಹಿತ ನಾವು ಇಗ್ನೋರ್ ಮಾಡಿದ್ದೇವೆ. ಬಟ್ ನಮ್ಮ ಸಿಲೆಬಸ್ಗಿರೋದು ಜಸ್ಟ್ 2 categories, ದಟ್ ಈಸ್ ಒನ್ ಈಸ್ ಪೊಟೆನ್ಷಿಯಲ್ ಎನರ್ಜಿ, ಅನದರ್ ಒನ್ ಈಸ್ ಕೈನೆಟಿಕ್ ಎನರ್ಜಿ. ಹಾಗೆ SI ಯೂನಿಟ್ ಆಫ್ ಎನರ್ಜಿ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ಆಸ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನರ್ಜಿ, ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಅ ಜೌಲ್. ಸೊ ಜನರಲಿ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್ J. ಇಷ್ಟು ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ದೇವೆ. ಹಾಗೆ ಸ್ವಲ್ಪ ನ್ಯೂಮೆರಿಕಲ್ ಸಹಿತ ಸಾಲ್ವ್ ಮಾಡಿದ್ದೇವೆ, ರೈಟ್? ಬೇಸ್ಡ್ ಆನ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ. ಸೊ ಇಲ್ಲಿ ಫಾರ್ಮುಲಾಸ್ ನೋಡೋದಾದ್ರೆ ಪೊಟೆನ್ಷಿಯಲ್ ಎನರ್ಜಿಗೆ ಪೊಟೆನ್ಷಿಯಲ್ ಎನರ್ಜಿ ಇಸ್ ಗಿವೆನ್ ಬೈ ಯು, ಅಥವಾ P.E ಅಂತಾನು ಬರೀಬಹುದು, ನೋ ಪ್ರಾಬ್ಲಮ್. ಓಕೆ, ಪೊಟೆನ್ಷಿಯಲ್ ಎನರ್ಜಿ ಇಸ್ ಗಿವೆನ್ ಬೈ mgh. ಹಾಗೆ ಕೈನೆಟಿಕ್ ಎನರ್ಜಿ ದಟ್ ಈಸ್ ಗಿವೆನ್ ಬೈ K, ಇಟ್ ಈಸ್ ಆಫ್ mv². ನಮಗೆ ಈ ಇಕ್ವೇಶನ್ ಯಾವ ಥರ ಬಂದಿತ್ತು ಅನ್ನೋದು ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಒಂದ್ಸತಿ ಆ ವಿಡಿಯೋನು ನೋಡಿ. ಸೊ ಇಲ್ಲಿ ಮೀನಿಂಗ್ ಆಫ್ ದ ಸಿಂಬಲ್ ತಿಳ್ಕೊಳ್ಳೋದಾದ್ರೆ, ಓಕೆ, ಸೊ ಇದು mgh ಅಂತ ಹೇಳ್ತೀವಿ. U is potential energy, m is mass of the body, g is acceleration due to gravity. So precise value of this acceleration due to gravity, that is 9.8 meter per second square. Okay, so h is nothing but height of the body above the ground ಅಂತ ಹೇಳ್ತೇವೆ. ಹಾಗೆ kinetic energy, that is of mv². ಇಲ್ಲಿ k ಅಂತಂದ್ರೆ kinetic energy, m ಅಂತಂದ್ರೆ ಮಾಸ್ ಆಫ್ ದ ಬಾಡಿ, ವೇರ್ v is a speed. ಓಕೆ, ಇಟ್ ಈಸ್ ಅ ಸ್ಪೀಡ್. ವೆಲಾಸಿಟಿ ಅಂತ ಕರಿಬಹುದು. ವೆಲಾಸಿಟೀಸ್ ಕ್ಯಾನ್ ಬಿ ನೆಗೆಟಿವ್ ಆರ್ ಪಾಸಿಟಿವ್ ಅಲ್ವಾ? ಸ್ಕ್ವೇರ್ ತಗೊಂಡ್ರೆ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಸೊ ಅದರಿಂದ ನಾವು ಸ್ಪೀಡ್ ಅಂತಾನು ಕರಿಬಹುದು, ನೋ ಪ್ರಾಬ್ಲಮ್. ಓಕೆ, ಸೊ ಸ್ಪೀಡ್ ಆಫ್ ದ ಬಾಡಿ ಅಂತಾನು ಬರಿಬಹುದು, ಅಥವಾ ವೆಲಾಸಿಟಿ ಆಫ್ ದ ಬಾಡಿ ಅಂತಾನು ಕರಿಬಹುದು. ಓಕೆ, ಸೊ ಈ 2 ಫಾರ್ಮುಲಾ ಬೇಸ್ ಮಾಡಿಕೊಂಡು ನಾವು ಸ್ವಲ್ಪ ನ್ಯೂಮರಿಕಲ್ ಸಹಿತ ಸಾಲ್ವ್ ಮಾಡಿದ್ದೇವೆ. ಓಕೆ, ಸೊ ಇಷ್ಟು ಲಾಸ್ಟ್ ಲೆಕ್ಚರ್ ಬಗ್ಗೆ ಆಯಿತು. ಈ ಲೆಕ್ಚರಲ್ಲಿ ನಾವು ಏನೇನು ಡಿಸ್ಕಸ್ ಮಾಡ್ತೇವೆ? ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಲಾಸ್. ಓಕೆ, ಸೊ ಇದು ನಿಮ್ಮ ಹೈಯರ್ ಸ್ಟಡೀಸಲ್ಲೂ ಯೂಸ್ ಆಗುತ್ತೆ. ಸೊ ನೀವು ಕಾನ್ಸಂಟ್ರೇಷನ್ ಕೊಟ್ಟು ಕೇಳಬೇಕಾಗತ್ತೆ. ಓಕೆ, ಸೊ ಫಸ್ಟ್ ಒನ್, ಕನ್ವರ್ಷನ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಇಂಟು ಕೈನೆಟಿಕ್ ಎನರ್ಜಿ ಆ್ಯಂಡ್ ವಾಯ್ಸ್ ವರ್ಸ. ಅಂದರೆ ಪೊಟೆನ್ಷಿಯಲ್ ಎನರ್ಜಿಯಿಂದ ಕೈನೆಟಿಕ್ ಎನರ್ಜಿಗೆ ಮತ್ತು ಕೈನೆಟಿಕ್ ಎನರ್ಜಿಯಿಂದ ಪೊಟೆನ್ಷಿಯಲ್ ಎನರ್ಜಿಗೆ ಯಾವ ಥರ ಎನರ್ಜಿ ಕನ್ವರ್ಟ್ ಆಗುತ್ತೆ ಅಂತ ಈ ಫಸ್ಟ್ ಟಾಪಿಕಲ್ಲಿ ನೋಡ್ತೇವೆ. ಹಾಗೆ ಕನ್ಸರ್ವೇಷನ್ ಲಾ ಆಫ್ ಎನರ್ಜಿ, ಅಂದರೆ ಇಲ್ಲಿ ಒಂದು ಲಾ ಇದೆ ರಿಲೇಟೆಡ್ ಟು ಎನರ್ಜಿ. ಸೊ ಇದು ಏನು ಹೇಳುತ್ತೆ? ನಾವು ಕನ್ಸರ್ವೇಷನ್ ಲಾ ಆಫ್ ಎನರ್ಜಿ ಅಂತ ಯಾಕೆ ಕರಿತೀವಿ ಅನ್ನೋದು ಈ ಟಾಪಿಕಲ್ಲಿ ನೋಡ್ತೇವೆ. ಸೊ ಲಾಸ್ಟ್ ಒನ್, ದಟ್ ಈಸ್ ಕನ್ಸರ್ವೇಷನ್ ಲಾ ಆಫ್ ಮೆಕ್ಯಾನಿಕಲ್ ಎನರ್ಜಿ. ಸೊ ಈ ಎರಡರಲ್ಲಿ ಸ್ಟೇಟ್ಮೆಂಟ್ ಇದೆ, ಹಾಗೆ ಪ್ರೂವ್
ಮಾಡ್ಬೋದು, ಬಟ್ ನಮಗೆ ಎಕ್ಸಾಮ್ಗಿಲ್ಲ, ಬಟ್ ಸ್ಟಿಲ್ ನಾವು ಡಿಸ್ಕಸ್ ಮಾಡ್ಬೋದು. ಓಕೆ, ಸೊ ಈ 3 ಟಾಪಿಕ್ ಈ ವಿಡಿಯೋದಲ್ಲಿ ನಾವು ಕವರ್ ಮಾಡಲಿದ್ದೇವೆ. ಓಕೆ, ಸೊ ನಾವು ಕನ್ವರ್ಷನ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಇಂಟು ಕೈನೆಟಿಕ್ ಎನರ್ಜಿ. ಕನ್ವರ್ಷನ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಇಂಟು ಕೈನೆಟಿಕ್ ಎನರ್ಜಿ ವೆನ್ ಇಟ್ ಈಸ್ ಪುಟ್ ಟು ಯೂಸ್. ನಾವು ಯಾವಾಗ ಪೊಟೆನ್ಷಿಯಲ್ ಎನರ್ಜಿನ ಕೈನೆಟಿಕ್ ಎನರ್ಜಿಗೆ ಕನ್ವರ್ಟ್ ಮಾಡ್ಬೋದು. ದೇರ್ ಆರ್ ಸೋ ಮೆನಿ ಎಕ್ಸಾಂಪಲ್ಸ್, ಬಟ್ ನಾನು ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತೇಳಿ 3 ಎಕ್ಸಾಂಪಲ್ಸ್ ಅನ್ನು ತಗೊಂಡು ಬಂದಿದ್ದೇನೆ. ಓಕೆ, ಸೊ ಫಸ್ಟ್ ಒನ್ ನೀವು ನೋಡೋದಾದ್ರೆ, ಎ ಸ್ಟೋನ್ ಎಟ್ height as potential energy due to its lifted or raised position. When the stone is dropped from that position, it begins to fall. The falling stone has the kinetic energy. So generally ನಮಗೆ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಏನು ಗೊತ್ತು, ಮತ್ತೆ ಕೈನೆಟಿಕ್ ಎನರ್ಜಿ ಅಂದ್ರೆ ಏನು ಗೊತ್ತು. ಸೊ ಮತ್ತೊಮ್ಮೆ ರೀಕಾಲ್ ಮಾಡೋದಾದ್ರೆ ಪೊಟೆನ್ಷಿಯಲ್ ಎನರ್ಜಿ ಇಸ್ ದ ಎನರ್ಜಿ ಪೊಸೆಸ್ಡ್ ಬೈ ದ ಬಾಡಿ ಡ್ಯೂ ಟು ಇಟ್ಸ್ ಸ್ಟೇಟ್ ಆಫ್ ಪೊಸಿಷನ್ ಆರ್ ರೆಸ್ಟ್ ಅಂತ. ಈ ಸ್ಟೇಟ್ ಅಲ್ಲಿದ್ರೆ, ರೆಸ್ಟ್ ಅಲ್ಲಿದ್ರೆ ಅಥವಾ ಅಬೋವ್ ದ ಗ್ರೌಂಡ್ ಅಲ್ಲಿದ್ರೆ ಅದನ್ನ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಓಕೆ, ಅದನ್ನ ಹೇಳ್ತಿರೋದು ನೋಡಿ. ಎ ಸ್ಟೋನ್ ಎಟ್ ಹೈಟ್ ಆಸ್ ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಇಟ್ಸ್ ಲಿಫ್ಟೆಡ್ ಆರ್ ರೇಸ್ಡ್ ಪೊಸಿಷನ್. ಸೊ ಇದನ್ನ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿಬಹುದು. ಹಾಗೆ ವೆನ್ ದ ಸ್ಟೋನ್ ಈಸ್ ಡ್ರಾಪ್ಡ್ ಫ್ರಮ್ ದಟ್ ಪೊಸಿಷನ್, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಸ್ಟೋನ್ ಇದೆ ಅನ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ನಾನು ತಗೊಳ್ಳೋದಾದ್ರೆ ಇಲ್ಲೊಂದು ಎಕ್ಸಾಂಪಲ್ ತಗೋತೀನಿ. ಓಕೆ, ಈ ಆಬ್ಜೆಕ್ಟ್ ಇಲ್ಲಿದೆ ಫ್ರಮ್ ದ ಗ್ರೌಂಡ್. ಓಕೆ, ಹೈಟ್ ಅನ್ಕೊಳ್ಳಿ. ಓಕೆ, ಫ್ರಮ್ ದ ಗ್ರೌಂಡ್ ಇಟ್ ಈಸ್ ಎ ಎಚ್, ದಟ್ ಈಸ್ ಹೈಟ್ ಆಫ್ ದ ಬಾಡಿ ಅಬೌವ್ ದ ಗ್ರೌಂಡ್. ಇವಾಗ ಯಾವ ತರ ಎನರ್ಜಿ ಇದೆ? ಇಟ್ ಈಸ್ ಅ ಪೊಟೆನ್ಷಿಯಲ್ ಎನರ್ಜಿ. ಇಟ್ ಈಸ್ ಅಟ್ ರೆಸ್ಟ್, ಹಾಗೆ ಅಟ್ ದ ಪೊಸಿಷನ್ ಅಬೌವ್ ದ ಗ್ರೌಂಡ್. ಓಕೆ, ಸೊ ಪೊಟೆನ್ಷಿಯಲ್ ಎನರ್ಜಿ ಮಾತ್ರ ಇದೆ. ಇವಾಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಇದನ್ನ ಡ್ರಾಪ್ ಮಾಡ್ತೇನೆ. ಈ ತರ ಡ್ರಾಪ್ ಮಾಡಿದೆ, ಏನಾಯ್ತು? ಈ ಪೊಟೆನ್ಷಿಯಲ್ ಎನರ್ಜಿ ಇವಾಗ ಈ ಬಾಡಿ ಫಾಲ್ ಆಗ್ತಿದೆ ಅಂದ್ರೆ ಮೂವ್ ಆಗ್ತಿದೆ. ಸೊ ನಾವು ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಆಫ್ ಕೈನೆಟಿಕ್ ಎನರ್ಜಿ ನೋಡಿದ್ದೆ ಆದ್ರೆ ದ ಎನರ್ಜಿ ಪೊಸೆಸ್ಡ್ ಬೈ ಎ ಬಾಡಿ ಡ್ಯೂ ಟು ಇಟ್ಸ್ ಸ್ಟೇಟ್ ಆಫ್ ಮೋಷನ್. ಇದು ಫಾಲಿಂಗ್ ಅಂದ್ರೆ, ಬಾಡಿ ಫಾಲಿಂಗ್ ಅಂದ್ರೆ ಮೂವಿಂಗ್ ತಾನೆ. ಸೊ ಯಾವಾಗ ಬಾಡಿ ಮೂವ್ ಆಗ್ತಿರುತ್ತೆ, ದ ಎನರ್ಜಿ ಅಸೋಸಿಯೇಟೆಡ್ ವಿತ್ ಅ ಮೂವಿಂಗ್ ಬಾಡಿ ಈಸ್ ಕಾಲ್ಡ್ ಕೈನೆಟಿಕ್ ಎನರ್ಜಿ. ಅರ್ಥ ಆಗ್ತಿದ್ದೀರಾ? ಸೊ ಈ ತರ ನಾವು ಪೊಟೆನ್ಷಿಯಲ್ ಎನರ್ಜಿನ ಕೈನೆಟಿಕ್ ಎನರ್ಜಿಗೆ ಕನ್ವರ್ಟ್ ಮಾಡ್ಬೋದು. ದಿಸ್ ಇಸ್ ದ ಫಸ್ಟ್ ಎಕ್ಸಾಂಪಲ್. ಓಕೆ, ಕನ್ವರ್ಷನ್. ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಎ ವಾಂಡ್ ಅಪ್ ವಾಚ್ ಸ್ಪ್ರಿಂಗ್. ಓಕೆ, ಇಲ್ಲಿ ವಾಚ್ ಸ್ಪ್ರಿಂಗ್ ಇದೆ, ಹ್ಯಾಸ್ ಪೊಟೆನ್ಷಿಯಲ್ ಎನರ್ಜಿ ಬಿಕಾಸ್ ಆಫ್ ಇಟ್ಸ್ ವಾಂಡ್ ಅಪ್ ಸ್ಟೇಟ್. ಇವಾಗ ಸ್ಪ್ರಿಂಗ್ ಇದೆ. ಓಕೆ, ಸ್ಪ್ರಿಂಗ್ ನೋಡಿರ್ತೀರಾ, ಅದನ್ನ ಕಂಪ್ರೆಸ್ ಮಾಡಿ. ಓಕೆ, ಅಥವಾ ಈ ತರ ಸುತ್ತಿ. ಓಕೆ, ದಾರ ಸುತ್ತದಂಗೆ ಸುತ್ತಿ, ವಾಂಡ್ ಅಪ್. ಓಕೆ, ಸೊ ಈ ತರ ಇದ್ರೆ ಏನಾಗುತ್ತೆ? ಯಾವ ತರ ಎನರ್ಜಿ ಇದೆ? ಅದು ಮೂವ್ ಆಗ್ತಿಲ್ಲ, ಜಸ್ಟ್ ಏನಂತಾರೆ ಸ್ಪೈರಲ್ ತರ ಆಗ್ಬಿಟ್ಟಿದೆ. ಸೊ ಯಾವ ತರ ಎನರ್ಜಿ ಇರುತ್ತೆ? ಆಕ್ಚುಲಿ ಇಟ್ ಈಸ್ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಬರುತ್ತೆ, ಬಟ್ ಜನರಲಿ ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಸೊ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ at the spring as the spring unwinds itself. ಓಕೆ, ಅನ್ವೈಂಡ್ಸ್ ಇಟ್ ಸೆಲ್ಫ್ ಅಂತಂದ್ರೆ ನೀವು ನಾರ್ಮಲ್ ಆಗಿ ಯಾವುದಾದ್ರೂ ಒಂದು ದಾರನ ತಗೊಳ್ಳಿ. ಓಕೆ, ನಾರ್ಮಲ್ ಆಗಿ ದಾರನ ತಗೊಳ್ಳಿ, ಅಥವಾ ನಾರ್ಮಲ್ ಆಗಿ ನೀವು ಒಂದು ತಂದಿನ ತಗೊಂಡ್ರೆ ಈ ತರ ಸುತ್ತಾದ್ಮೇಲೆ ಬಿಟ್ಬಿಡಿ, ಏನಾಗುತ್ತೆ? ಅದು ಜಂಪ್ ಆಗುತ್ತೆ. ಓಕೆ, ಈ ತರ ವಾಂಡ್ ಅಪ್ ಮಾಡಿದ್ರೆ ನೀವು ಬಿಟ್ಬಿಟ್ರೆ ಮತ್ತೆ ಇದು ಸ್ಟ್ರೇಟ್ ಪೊಸಿಷನ್ಗೆ ಬಂದ್ಬಿಡುತ್ತೆ. ಓಕೆ, ಸೊ ಇದನ್ನ ಈ ಸ್ಟೇಟ್ನಿಂದ ಈ ಸ್ಟೇಟಿಗೆ ಯಾಕೆ ಬಂತು? ಈ ತರ ನಾವು ಸ್ಪೈರಲ್ ಮಾಡಿದಾಗ ಓಕೆ ಏನಾಗುತ್ತೆ? ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗುತ್ತೆ. ನಾವು ಅದನ್ನೇ ಬಿಟ್ಟಾಗ ಏನಾಗುತ್ತೆ? ಅನ್ವೈಂಡ್ ಅಂದ್ರೆ ಇದಕ್ಕೆ ಬಿಚ್ಕೊಂಡ್ಬಿಟ್ಟು ಸ್ಟ್ರೇಟ್ ವೈರ್ ತರ ಕಾಣಿಸ್ಬಿಡುತ್ತೆ. ಯಾಕಾಯ್ತು? ಪೊಟೆನ್ಷಿಯಲ್ ಎನರ್ಜಿ ಇಸ್ ಕನ್ವರ್ಟಿಂಗ್ ಇನ್ ಟು ಕೈನೆಟಿಕ್ ಎನರ್ಜಿ. ನೀವು ನೋಡ್ಬೋದು ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಬಿಕಾಸ್ ಆಫ್ ವಾಂಡ್ ಅಪ್ ಸ್ಟೇಟ್, ಸುತ್ತಿದ ಸ್ಟೇಟ್ ಇಂದ ಆಸ್ ದ ಸ್ಪ್ರಿಂಗ್ ಅನ್ವೈಂಡ್ಸ್ ಇಟ್ ಸೆಲ್ಫ್. ಅನ್ವೈಂಡ್ಸ್ ಅಂದ್ರೆ ಅದ್ರ ಪಾಡಿಗೆ ಅದು ಬಿಚ್ಕೊಂಡ್ಬಿಡುತ್ತೆ. ಓಕೆ, ಪೊಟೆನ್ಷಿಯಲ್ ಎನರ್ಜಿ ಚೇಂಜಸ್ ಇನ್ ಟು ಕೈನೆಟಿಕ್ ಎನರ್ಜಿ. ಯಾಕೆ? ದಿಸ್ ಕೈನೆಟಿಕ್ ಎನರ್ಜಿ ಡಸ್ ವರ್ಕ್ ಇನ್ ಮೂವಿಂಗ್ ದ ಆರ್ಮ್ಸ್ ಆಫ್ ವಾಚ್. ಓಕೆ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ ವಾಚ್ ಅಲ್ಲಿ ಸ್ಪ್ರಿಂಗ್ ನ ಯೂಸ್ ಮಾಡಿರ್ತಾರೆ. ಓಕೆ, ಸ್ಪ್ರಿಂಗ್ ನ ಯೂಸ್ ಮಾಡಿರ್ತಾರೆ. ನೀವು ನಾರ್ಮಲ್ ಆಗಿ ಈ ಎಕ್ಸಾಂಪಲ್ ಓಕೆ, ಬಟ್ ಇನ್ನೂ ಸಿಂಪಲ್ ಆಗಿ ಇರೋ ಎಕ್ಸಾಂಪಲ್ ಹೇಳೋದಾದ್ರೆ
ನೀವು ನಾರ್ಮಲ್ ಆಗಿ ಚೈಲ್ಡ್ಹುಡ್ಡಲ್ಲಿ ಯಾವುದಾದ್ರೂ ಊರ ಜಾತ್ರೆಯಲ್ಲಿ ನೀವು ನೋಡಿದಾಗ ಜಾತ್ರೆಯಲ್ಲಿ ನಾರ್ಮಲ್ ಆಗಿ ಆಟದ ಸಾಮಾನು ಇರುತ್ತೆ, ಓಕೆ, ಟಾಯ್ಸ್. ಅದರಲ್ಲಿ ನೀವು ನಾರ್ಮಲ್ ಆಗಿ ಕಾರ್ನ ನೋಡ್ತಾ ಇರ್ತೀರ ಅಥವಾ ಜೀಪ್ನ ನೋಡ್ತಾ ಇರ್ತೀರ. ಅದಕ್ಕೊಂದು ಕೀ ಕೊಟ್ಟಿರ್ತಾರೆ. ನೀವು ಅದನ್ನ ತಿರ್ಸಿದ್ಮೇಲೆ ನೀವು ನೆಲದ ಮೇಲೆ ಇಟ್ಟಾಗ ಅದು ಸ್ಟಾರ್ಟ್ಸ್ ಮೂವ್. ನೆಲದ ಮೇಲೆ ಇಟ್ಟಾಗ ಅದು ಮೂವ್ ಆಗ್ತಿರತ್ತೆ. ಯಾಕೆ? ಅದರಲ್ಲಿ ಒಂದು ಸ್ಪ್ರಿಂಗ್ ಇರುತ್ತೆ. ನೀವು ಆ ಸ್ಪ್ರಿಂಗ್ನ ವೈಂಡ್ ಅಪ್ ಮಾಡಿದಾಗ, ಓಕೆ, ವೈಂಡ್ ಅಪ್ ಮಾಡಿದಾಗ ಅದೇನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. ಅದನ್ನ ಬಿಟ್ಟಾಗ ಏನಾಗುತ್ತೆ, ಆ ಸ್ಪ್ರಿಂಗ್ ಏನಿರುತ್ತಲ್ಲ ಅನ್ವೈಂಡ್ಸ್ ಇಟ್ ಸೆಲ್ಫ್, ಅಂದ್ರೆ ಅದ್ರ ಪಾಡಿಗೆ ಅದು ಬಿಚ್ಕೊಂಡು ಬಿಡುತ್ತೆ. ಅವಾಗ ಏನಾಗುತ್ತೆ, ದಿಸ್ ಪೊಟೆನ್ಷಿಯಲ್ ಎನರ್ಜಿ ಕನ್ವರ್ಟೆಡ್ ಟು ಕೈನೆಟಿಕ್ ಎನರ್ಜಿ. ಆಗ ಏನಾಗುತ್ತೆ, ಆ ಜೀಪ್ ಮೂವ್ ಆಗುತ್ತೆ. ಜಾತ್ರೆ ಆಟದ ಸಾಮಾನು ನೋಡಿರ್ತೀರಾ, ಓಕೆ. ಸೊ ದಿಸ್ ಇಸ್ ಹೌ ಕೈನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಕನ್ವರ್ಟ್ಸ್ ಟು ಕೈನೆಟಿಕ್ ಎನರ್ಜಿ, ಓಕೆ. ಲಾಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ, ಎ ಸ್ಟ್ರೆಚ್ಡ್ ಬೋ ಹ್ಯಾಸ್ ಪೊಟೆನ್ಷಿಯಲ್ ಎನರ್ಜಿ ಬಿಕಾಸ್ ಆಫ್ ಇಟ್ಸ್ ಸ್ಟೇಟ್, because of its stretched position. When the stretched bow is released, the potential energy of the bow changes into its kinetic energy. This kinetic energy does work on arrow and makes an arrow to move. ಏನಿದ್ರ ಅರ್ಥ? ಈ ನಾರ್ಮಲ್ ಆಗಿ ಬಿಲ್ಲು ಬಾಣ, ಓಕೆ, ಬಿಲ್ಲು ಬಾಣ ಕನ್ಸಿಡರ್ ಮಾಡಿದಾಗ ನೀವು ಬಿಲ್ಲು ನಡ್ಕೊಂಡಾಗ ಈ ಕಡೆ ಒಂದು ಥ್ರೆಡ್ ಇರುತ್ತೆ, ಓಕೆ, ಥ್ರೆಡ್ ಇರುತ್ತೆ. ನೀವು ಬಾಣ ತಗೊಂಡು ಈ ತರ ಹಿಂದೆ ಎಳಿತೀರಲ್ವಾ, ಈ ತರ ಹೇಳಿದಾಗ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗುತ್ತೆ. ಯಾವುದರಲ್ಲಿ? ಇಲ್ಲಿ ನೋಡಿ, ಸ್ಟ್ರೆಚ್ಡ್ ಬೋ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗುತ್ತೆ. ಈ ತರ ಎಳೆದಿಡ್ಕೊಂಡಾಗ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗುತ್ತೆ. ನೀವು ಬಿಟ್ಟಾಗ ಏನಾಗುತ್ತೆ, ಈ ಬಾಣ ಈ ತರ ಮುಂದೆ ಹೋಗುತ್ತೆ, ರೈಟ್? ಯಾಕೆ ಮುಂದೆ ಹೋಗ್ಬೇಕು? ಯಾಕಂದ್ರೆ ಆ ಬೋ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿದೆ. ಪ್ರಿಸೈಸ್ಲಿ ಹೇಳ್ಬೇಕಂದ್ರೆ ದಟ್ ಈಸ್ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿರುತ್ತೆ. ಸೊ ಈ ತರ ಎಳೆದಿಟ್ಟು ಬಿಟ್ಟಾಗ ಏನಾಗುತ್ತೆ, ಬಾಣ ಮುಂದೋಗ್ಬಿಡುತ್ತೆ, ರೈಟ್? ಆರೋ ಅಂತ ಕರಿತೀವಿ, ಬಾಣಕ್ಕೆ ನಾವು ಆರೋ ಅಂತ ಕರಿತೀವಿ. ಸೊ ಅದು ಮೂವ್ ಆಗುತ್ತೆ. ಇಲ್ಲಿ ಏನಾಯ್ತು, ಈ ತರ ಎಳೆದಿಟ್ಟಾಗ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಯ್ತು ಯಾವುದರಲ್ಲಿ? ಬೋ ಅಲ್ಲಿ. ಸೊ ಅದೇ ನೀವು ರಿಲೀಸ್ ಮಾಡಿದಾಗ ಏನಾಯ್ತು, ಈ ಆರೋ ಮೂವ್ ಆಗುತ್ತೆ. ನಿಮ್ ಕ್ವಶನ್ ಬರುತ್ತೆ, ಯಾಕೆ ಆರೋ ಮೂವ್ ಆಗಬೇಕು ಅಥವಾ ಬಾಣ ಯಾಕೆ ಮೂವ್ ಆಗಬೇಕು ಅಂತಂದ್ರೆ, ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ, ಚೇಂಜಸ್ ಟು ಕೈನೆಟಿಕ್ ಎನರ್ಜಿ, ಇದೆ ತಾನೆ? ಸೊ ಈ ತರ ಪೊಟೆನ್ಷಿಯಲ್ ಎನರ್ಜಿ ಕನ್ವರ್ಟ್ಸ್ ಟು ಕೈನೆಟಿಕ್ ಎನರ್ಜಿ. ಇನ್ನು ಸುಮಾರು ಎಕ್ಸಾಂಪಲ್ಸ್ ಇದೆ. ಇನ್ನು ಎಕ್ಸಾಂಪಲ್ಸ್ ಹೇಳ್ಬೇಕಂದ್ರೆ, ನಾರ್ಮಲ್ ಆಗಿ ಡ್ಯಾಮ್ ತಗೊಳ್ಳಿ, ಓಕೆ, ವಾಟರ್ ಡ್ಯಾಮ್. ಸೊ ನಾರ್ಮಲ್ ಆಗಿ ಗೇಟ್ಸ್ ಕ್ಲೋಸ್ ಇದ್ದಾಗ ಏನಾಗುತ್ತೆ, ವಾಟರ್ ಶಾಂತವಾಗಿರುತ್ತೆ, ಓಕೆ, ಡ್ಯಾಮ್ ಅಲ್ಲಿ ಶಾಂತವಾಗಿರುತ್ತೆ. ಯಾವ ತರ ಎನರ್ಜಿ ಸ್ಟೋರ್ ಆಗಿರುತ್ತೆ? ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿರುತ್ತೆ ವಾಟರ್ ಅಲ್ಲಿ. ಯಾಕೆ? ಫ್ರಮ್ ದ ಗ್ರೌಂಡ್, ಓಕೆ, ಗ್ರೌಂಡ್ ಇಂದ ತಗೊಂಡ್ರೆ ವಾಟರ್ ಈ ಲೆವೆಲ್ಗೆ ಅಥವಾ ಹೈಟ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇಲ್ಲಿ ಡ್ಯೂ ಟು ಸ್ಟೇಟ್ ಆಫ್ ರೆಸ್ಟ್ ಆಸ್ ವೆಲ್ ಆಸ್ ಪೊಸಿಷನ್, ಇಲ್ಲಿ ಏನಾಗುತ್ತೆ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿರುತ್ತೆ. ಯಾವುದರಲ್ಲಿ? ವಾಟರ್ ಅಲ್ಲಿ. ಈ ಪೊಟೆನ್ಷಿಯಲ್ ಎನರ್ಜಿನ ನಾವು ಸ್ಟೋರ್ಡ್ ಎನರ್ಜಿ ಅಂತಾನೂ ಸಹಿತ ಕರಿತೀವಿ. ಪೊಟೆನ್ಷಿಯಲ್ ಎನರ್ಜಿ ಇಸ್ ಆಲ್ಸೋ ಕಾಲ್ಡ್ ಸ್ಟೋರ್ಡ್ ಎನರ್ಜಿ. ಯಾವಾಗ ಗೇಟ್ಸ್ ಓಪನ್ ಮಾಡ್ತಾರಲ್ಲ, ನೀರು ಏನಾಗುತ್ತೆ, ಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಹರಿಯಬೇಕು? ಯಾಕೆ ಫ್ಲೋ ಆಗಬೇಕು? ಯಾಕೆಂದ್ರೆ ಈ ಸ್ಟೋರ್ಡ್ ಎನರ್ಜಿ ಏನಿದೆಯಲ್ಲ, ಪೊಟೆನ್ಷಿಯಲ್ ಎನರ್ಜಿ ಈಸ್ ಕನ್ವರ್ಟಿಂಗ್ ಇನ್ ಟು ಕೈನೆಟಿಕ್ ಎನರ್ಜಿ. ಈ ಕೈನೆಟಿಕ್ ಎನರ್ಜಿ ಏನ್ ಮಾಡತ್ತಂದ್ರೆ ಆ ವಾಟರ್ನ ಫ್ಲೋ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಈ ತರ ತುಂಬಾ ಎಕ್ಸಾಂಪಲ್ಸ್ ಇದೆ. ಸೊ ಈ ತರ ಏನಾಗುತ್ತೆ ಅಂದ್ರೆ ಎನರ್ಜಿ ಕನ್ವರ್ಟ್ಸ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಅಂದ್ರೆ ಇಲ್ಲಿ ನಾವು ಎರಡೇ ಫಾರ್ಮ್ ನ ತಗೊಂತಿರೋದು, ಕೈನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಟು ಕೈನೆಟಿಕ್ ಎನರ್ಜಿ, ಓಕೆ. ಬಟ್ ಇದೇ ತರ ತುಂಬಾ ಎನರ್ಜೀಸ್ ಏನಾಗುತ್ತೆ, ಒನ್ ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ, ಓಕೆ. ಸೊ ಇಷ್ಟು ಕನ್ವರ್ಷನ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಇಂಟು ಕೈನೆಟಿಕ್ ಎನರ್ಜಿ ಬಗ್ಗೆ ಆಯ್ತು. ನೆಕ್ಸ್ಟ್, ಡಿಫರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ. ನೀವು ಕೇಳ್ಬೋದು, ಸರ್ ಓನ್ಲಿ ಪೊಟೆನ್ಷಿಯಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಟು ಕೈನೆಟಿಕ್ ಎನರ್ಜಿ, ಬೇರೆ ಎನರ್ಜಿ ಕನ್ವರ್ಟ್ ಆಗಲ್ವಾ? ಆಗುತ್ತೆ. ಒಂದು ಎನರ್ಜಿ ಇನ್ನೊಂದು ಫಾರ್ಮ್ ಆಫ್ ಎನರ್ಜಿ ಕನ್ವರ್ಟ್ ಆಗೇ ಆಗುತ್ತೆ. ಬಟ್ ಏನಾಗುತ್ತೆ ಅಂದ್ರೆ, ಫಸ್ಟ್ ಎನಿ ಟೈಪ್ಸ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ದಟ್ ಹ್ಯಾಸ್ ಟು ಕನ್ವರ್ಟ್ ಕೈನೆಟಿಕ್ ಎನರ್ಜಿ, ಆ ಕೈನೆಟಿಕ್ ಎನರ್ಜಿ ಡಿಫರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. ಪೊಟೆನ್ಷಿಯಲ್ ಎನರ್ಜಿ ಡೈರೆಕ್ಟ್ಲಿ ಕನ್ವರ್ಟ್ ಆಗಲ್ಲ. ಈ ಪೊಟೆನ್ಷಿಯಲ್ ಎನರ್ಜಿ ಏನಿರುತ್ತಲ್ಲ, ಫಸ್ಟ್ ಕನ್ವರ್ಟ್ಸ್ ಟು ಕೈನೆಟಿಕ್ ಎನರ್ಜಿ. ಆ ಕೈನೆಟಿಕ್ ಎನರ್ಜಿ ಡಿಫರೆಂಟ್ ಫಾರ್ಮ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಗೆ ಅನ್ಸ್ಬೋದು, ಸರ್ ನಮ್ಗೆ ಅರ್ಥ ಆಗಲಿಲ್ಲ, ಇನ್ನೊಂದ್ಸತಿ ಹೇಳ್ತೀರಾ ಅಂತ. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಇವಾಗ ನಾರ್ಮಲ್ ಆಗಿ ವಾಟರ್ ನಾರ್ಮಲ್ ಆಗಿ ಸ್ಟೋರ್ ಆಗಿರುತ್ತೆ, ಓಕೆ, ಸ್ಟೋರ್ ಆಗಿರುತ್ತೆ. ನೀವು ಗೇಟ್ ಓಪನ್ ಮಾಡಿದಾಗ ಏನಾಗುತ್ತೆ, ಗೇಟ್ ಓಪನ್ ಮಾಡೋದಕ್ಕಿಂತ ಮುಂಚೆ ಹೇಗಿರುತ್ತೆ, ಯಾವುದೇ ತರ ಸೌಂಡ್ ಇರಲ್ಲ, ನಾರ್ಮಲ್ ಆಗಿ ಶಾಂತವಾಗಿರುತ್ತೆ. ಸೊ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಗೇಟ್ ಓಪನ್ ಮಾಡಿದಾಗ ಏನಾಗುತ್ತೆ, ವಾಟರ್ ಫ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ವಾಟರ್ ಫ್ಲೋ ಆದ್ರೆ ಏನಾಯ್ತು, ಪೊಟೆನ್ಷಿಯಲ್ ಎನರ್ಜಿ ಕನ್ವರ್ಟೆಡ್ ಟು
ಕೈನೆಟಿಕ್ ಎನರ್ಜಿ. ಈ ಕೈನೆಟಿಕ್ ಎನರ್ಜಿಯಿಂದ ಈ ವಾಟರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸೌಂಡ್ ಕೇಳಿಸ್ತೀರ. ಯಾವಾಗ ಗೇಟ್ಸ್ ಓಪನ್ ಆಗುತ್ತಲ್ಲ ಆ ಮೇಲೆ ಇಂದ ಅಂದರೆ ಎತ್ತರದಿಂದ ಕೆಳಗೆ ಬಿದ್ದಾಗ ಸೌಂಡ್ ಬರುತ್ತೆ. ಸೊ ಇಲ್ಲೇನಾಯಿತು, ಪೊಟೆನ್ಷಿಯಲ್ ಎನರ್ಜಿ ಫಸ್ಟ್ ಕನ್ವರ್ಟೆಡ್ ಟು ಕೈನೆಟಿಕ್ ಎನರ್ಜಿ, ಆಮೇಲೆ ಸೌಂಡ್ ಎನರ್ಜಿ ಕನ್ವರ್ಟ್ ಆಯಿತು. ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಈ ನಾರ್ಮಲ್ ಆಗಿ ನಿಂತ ನೀರು ಆಲ್ಮೋಸ್ಟ್ ಕೂಲ್ ಆಗಿರತ್ತೆ. ಅದೇ ಫಾಲಿಂಗ್ ವಾಟರ್ನ ನೋಡಿ ಸ್ಲೈಟ್ಲಿ ಬಿಸಿ ಆಗಿರುತ್ತೆ. ಯಾಕೆ ಅಂತಂದರೆ ಮೇಲಿಂದ ಬಿದ್ದಾಗ ಏನಾಗುತ್ತೆ ಅಂದರೆ ಈ ಘರ್ಷಣೆಯಿಂದ ಅಂದರೆ ಫ್ರಿಕ್ಷನಿಂದ ವಾಟರ್ ಹೀಟ್ ಅಪ್ ಆಗುತ್ತೆ. ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಫಸ್ಟ್ ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಆಗಬೇಕು, ಆ ಕೈನೆಟಿಕ್ ಎನರ್ಜಿ ಸೌಂಡ್ ಎನರ್ಜಿ ಕನ್ವರ್ಟ್ ಆಗುತ್ತೆ, ಆ ಸೌಂಡ್ ಎನರ್ಜಿ ಮತ್ತೆ ಹೀಟ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಎನರ್ಜಿ ಚೇಂಜಸ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಸೊ ಅದೇ ರೀತಿ ಬೇರೆ ಬೇರೆ ಫಾರ್ಮ್ಸ್ ಆಫ್ ಎನರ್ಜಿನ ನಾವು ಕನ್ಸಿಡರ್ ಮಾಡ್ಕೊಂಡಾಗ ಯಾವ ಥರ ಕನ್ವರ್ಟ್ ಮಾಡ್ಬೋದು, ಇಲ್ಲಿ ಸ್ವಲ್ಪ ಎಕ್ಸಾಂಪಲ್ ತಂದಿದ್ದೀನಿ, ಬಟ್ ನಮಗೆ ತುಂಬ ಎಕ್ಸಾಂಪಲ್ ಸಿಗುತ್ತೆ. ಓಕೆ, ಬಟ್ ಅಕಾರ್ಡಿಂಗ್ ಟು ಅವರ್ ಸಿಲೆಬಸ್ ಇಟ್ ಈಸ್ ಅ ಮೋರ್ ದನ್ ಅನಫ್. ಓಕೆ, ಸೊ ಫಸ್ಟ್ ನೋಡೋದಾದ್ರೆ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್. ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಪ್ರಕಾರ ಫಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ, ಓಕೆ, ಐಲ್ ಕನ್ಸಿಡರ್ ಆಸ್ ಎ ಫಸ್ಟ್ ಎಕ್ಸಾಂಪಲ್. ದಿಸ್ ಇಸ್ ಫಸ್ಟ್ ಎಕ್ಸಾಂಪಲ್. ಇಲ್ಲಿ ನೋಡ್ಬೋದು ಈ ಸಾಕೆಟ್ ಇದೆ. ಓಕೆ, ಸಾಕೆಟ್ ಅಲ್ಲಿ ಈ ಪ್ಲಗ್ ಇನ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಇದೆ, ಇಲ್ಲಿ ಟಿವಿ ಇದೆ. ಈ ಟಿವಿ ವೈರ್ನ ಈ ಪ್ಲಗ್ ಅಲ್ಲಿ ಇನ್ಸರ್ಟ್ ಮಾಡಿದ್ರೆ ಏನಾಗುತ್ತೆ, ಸ್ವಿಚ್ ಆನ್ ಆಗುತ್ತೆ. ಸೊ ಸ್ವಿಚ್ ಆನ್ ಆದ್ಮೇಲೆ ನೀವು ಸಿನಿಮಾ ನೋಡ್ಬೋದು, ಅಥವಾ ನ್ಯೂಸ್ ನೋಡ್ಬೋದು, ಅಥವಾ ನಿಮ್ಮ ಫೇವ್ರೆಟ್ ಶೋ ನೋಡ್ಬೋದು, ರೈಟ್? ಸೊ ಇಲ್ಲಿ ಏನಾಯ್ತು, ಈ ಎಲೆಕ್ಟ್ರಿಕಲ್ ಎನರ್ಜಿ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಇದೆ, ಬಟ್ ಇಲ್ಲಿ ಟಿವಿ ಇದೆ. ಟಿವಿಯಲ್ಲಿ ನೀವು ಏನೇನು ಫಾರ್ಮ್ಸ್ ಆಫ್ ಎನರ್ಜಿ ನೋಡ್ಬೋದು. ಫಸ್ಟ್ ನಿಮಗೆ ಲೈಟ್ ಬರುತ್ತೆ, ಟಿವಿಯಿಂದ ನಿಮಗೆ ಲೈಟ್ ಬರುತ್ತೆ. ಲೈಟ್ ಬರಲಿಂದ ನೀವು ಇಮೇಜಸ್ ನೋಡೋಕ್ಕಾಗಲ್ಲ, ಸಿನಿಮಾನೇ ನೋಡೋಕ್ಕಾಗಲ್ಲ, ನಿಮ್ಮ ಫೇವ್ರೆಟ್ ಶೋನೇ ನೋಡೋಕ್ಕಾಗಲ್ಲ. ಸೊ ಫಸ್ಟ್ ಲೈಟ್ ಎನರ್ಜಿ ಬರುತ್ತೆ, ಅದ್ರ ಜೊತೆಗೆ ನಿಮಗೆ ಸೌಂಡ್ ಎನರ್ಜಿ ಬರುತ್ತೆ, ರೈಟ್? ಸೊ ಇಲ್ಲಿ ಯಾವ ತರ ಫಾರ್ಮ್ಸ್ ಆಫ್ ಎನರ್ಜಿ ಕನ್ವರ್ಟ್ ಆಯಿತು, ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟೆಡ್ ಟು ಬೋತ್ ಲೈಟ್ ಅಂಡ್ ಸೌಂಡ್ ಎನರ್ಜಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ, ಇಲ್ಲಿ ಫುಡ್ ಇದೆ. ಈ ಫುಡ್ ನೀವು ತಿಂದ್ಮೇಲೆ ಏನಾಗುತ್ತೆ, ಎನರ್ಜಿ ಬರುತ್ತೆ. ಈ ಫುಡ್ ಅಲ್ಲಿ ಏನಿರುತ್ತೆ, ಫಸ್ಟ್ ಕೆಮಿಕಲ್ ಎನರ್ಜಿ. ನೀವು ತಿಂದ್ಮೇಲೆ ಏನಾಗುತ್ತೆ, ಆ ಕೆಮಿಕಲ್ ಎನರ್ಜಿ ಕನ್ವರ್ಟೆಡ್ ಟು ಮಸ್ಕ್ಯುಲರ್ ಎನರ್ಜಿ. ಆ ಮಸ್ಕ್ಯುಲರ್ ಎನರ್ಜಿ ಯೂಸ್ ಮಾಡಿಕೊಂಡು ನೀವು ಸೈಕಲ್ನ ಪೆಡಲ್ ಮಾಡ್ಬೋದು. ಅವಾಗ ಏನಾಗುತ್ತೆ, ಈ ಸೈಕಲ್ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾವಾಗ ಮೂವ್ ಆಗುತ್ತೆ ಅದನ್ನ ನಾವು ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಹಾಗೆ ನಿಮ್ಮ ಹ್ಯಾಂಡ್ನ ಯೂಸ್ ಮಾಡಿ ಬ್ರೇಕ್ಸು ಸಹಿತ ಅಪ್ಲೈ ಮಾಡ್ಬೋದು. ಅವಾಗ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಕನ್ವರ್ಟೆಡ್ ಟು ಪೊಟೆನ್ಷಿಯಲ್ ಎನರ್ಜಿ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಕೈನೆಟಿಕ್ ಎನರ್ಜಿ ಮತ್ತೆ ಪೊಟೆನ್ಷಿಯಲ್ ಎನರ್ಜಿ ಇಸ್ ದ ಪಾರ್ಟ್ ಆಫ್ ಮೆಕ್ಯಾನಿಕಲ್ ಎನರ್ಜಿ. ಸೊ ಇನ್ಸ್ಟೆಡ್ ಆಫ್ saying it is a kinetic energy as well as potential energy, directly we can say it is a mechanical energy. So ಈ ಸೆಕೆಂಡ್ ಪಿಕ್ಚರ್ ಅಲ್ಲಿ ನಿಮ್ಗೆ ಏನೇನು ಅರ್ಥ ಆಯಿತು, ಕೆಮಿಕಲ್ ಎನರ್ಜಿ ಫಸ್ಟ್ ಕನ್ವರ್ಟೆಡ್ ಟು ಮಸ್ಕ್ಯುಲರ್ ಎನರ್ಜಿ, ದ್ಯಾಟ್ ಮಸ್ಕ್ಯುಲರ್ ಎನರ್ಜಿ ಕನ್ವರ್ಟೆಡ್ ಟು ಮೆಕ್ಯಾನಿಕಲ್ ಎನರ್ಜಿ. ಸೊ ಇಲ್ಲಿ ಫಾರ್ಮ್ಸ್ ಆಫ್ ಎನರ್ಜಿ ನೋಡೋದಾದ್ರೆ, ಸೊ ಕೆಮಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ. ಇದರಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ converted to sound and light energy. ಸೊ ಅದೇ ರೀತಿ ಥರ್ಡ್ ಪಿಕ್ಚರ್ ನೋಡಿ, ಇಲ್ಲಿ ಜನರೇಟರ್ ಇದೆ. ಓಕೆ, ಜನರೇಟರ್ ಮತ್ತೆ ಇಲ್ಲಿ ಎಲೆಕ್ಟ್ರಿಕಲ್ ಬಲ್ಬ್ ಇದೆ. ಸೊ ಜನರೇಟರ್ ನಾವು ಯಾಕೆ ಯೂಸ್ ಮಾಡ್ತೀವಿ, ನಾರ್ಮಲ್ ಆಗಿ ನಮ್ಮ ಡೇ ಟು ಡೇ ಲೈಫಲ್ಲಿ ಯಾವುದೇ ಫಂಕ್ಷನ್ ಇದ್ರೆ ಅಥವಾ ಮನೆಗಳಲ್ಲಿ ಮದುವೆ ಸಮಾರಂಭ ಇದ್ರೆ, ಯಾವುದಾದ್ರೂ ಒಂಥರ ಫಂಕ್ಷನ್ಗಳಿದ್ರೆ ನೀವು ಜನರೇಟರ್ನ ಯೂಸ್ ಮಾಡ್ತಾ ಇರ್ತೀರ. ಯಾಕೆಂದ್ರೆ ಸಡನ್ ಆಗಿ ಏನಾದರೂ ಪವರ್ ಸಪ್ಲೈ ಸ್ಟಾಪ್ ಆಯ್ತು ಅನ್ಕೊಳ್ಳಿ ಫ್ರಮ್ ಎಲೆಕ್ಟ್ರಿಕ್ ಜನರೇಟಿಂಗ್ ಸ್ಟೇಷನ್ ಇಂದ. ಸೊ ನಮ್ಮ ಮನೆಗಳಲ್ಲಿ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಬೋದು ಯೂಸಿಂಗ್ AC ಜನರೇಟರ್, ರೈಟ್? ಸೊ ಈ AC ಜನರೇಟರ್ಲಿ ಏನಾಗುತ್ತಂದ್ರೆ, ಈ ಒಳಗಡೆ ನೀವು ಈ ಬಾಕ್ಸ್ನ ನೋಡ್ತಿದ್ದೀರಲ್ಲ, ಈ ಬಾಕ್ಸಲ್ಲಿ ನಿಮ್ಗೆ ಒಂದು ಸೆಟಪ್ ಇರುತ್ತೆ. ಓಕೆ, ಆ ಸೆಟಪ್ ಹೇಗಿರುತ್ತೆ ಅಂದರೆ, ಮ್ಯಾಗ್ನೆಟ್ಸ್ ಇರುತ್ತೆ, ಆ ಮ್ಯಾಗ್ನೆಟ್ಸ್ ಮಧ್ಯೆ ಒಂದು ಕಾಯಿಲ್ ಇರುತ್ತೆ, ಆ ಕಾಯಿಲ್ ರೊಟೇಟ್ ಆಗ್ತಾ ಇರುತ್ತೆ. ಸೊ ಡ್ಯೂ ಟು ದ್ಯಾಟ್ ರೊಟೇಷನ್ ಆಫ್ ಕಾಯಿಲ್ ನಿಮಗೆ ಎಲೆಕ್ಟ್ರಿಸಿಟಿ ಸಿಗುತ್ತೆ. ಸೊ ಅದರಿಂದ ಯಾವಾಗ ಕಾಯಿಲ್ ರೊಟೇಟ್ ಆಗ್ತಿರುತ್ತೆ ಅದನ್ನ ನಾವು ಮೆಕ್ಯಾನಿಕಲ್ ಎನರ್ಜಿ ಅಂತ ಕರಿತೀವಿ. ಯಾಕಂದ್ರೆ ಪ್ರಿಸೈಸ್ಲಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಕೈನೆಟಿಕ್ ಎನರ್ಜಿ. ಓಕೆ, ಸೊ ಈ ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟಿಂಗ್ ಇನ್ ಟು ಎಲೆಕ್ಟ್ರಿಕಲ್ ಎನರ್ಜಿ. ಅರ್ಥ ಆಯ್ತಾ? ಓಕೆ, ಹಾಗೆ
ಫೋರ್ತ್ ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ ಬ್ರೆಡ್ ಟೋಸ್ಟರ್ ಇದೆ. ಬ್ರೆಡ್ ಟೋಸ್ಟರ್ ಇದರಲ್ಲಿ ಬ್ರೆಡ್ ಹಾಕಿದ್ರೆ, ಸ್ಲೈಸ್ ಆಫ್ ಬ್ರೆಡ್ ಹಾಕಿದ್ರೆ ಆಫ್ಟರ್ ಸಮ್ ಟೈಮ್ಸ್ ಏನಾಗುತ್ತೆ, ಅವು ಏನಾಗುತ್ತೆ ಅಂದ್ರೆ ನಾರ್ಮಲ್ ಆಗಿ ಫ್ರೈ ಆಗಿರುತ್ತೆ ಅಥವಾ ಈ ನಾರ್ಮಲ್ ಆಗಿ ಈ ತರ ಕಾಣಿಸ್ತಾ ಇರುತ್ತೆ. ಓಕೆ, ಟೋಸ್ಟ್. ಓಕೆ, ಬ್ರೆಡ್ ಟೋಸ್ಟರ್ ಯೂಸ್ ಮಾಡ್ಕೊಂಡ್ರೆ ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ, ಹೀಟ್ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಒನ್ ಆಫ್ ದ ಎಫೆಕ್ಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಅಥವಾ ಎಲೆಕ್ಟ್ರಿಕ್ ಕರೆಂಟ್, ಇಟ್ ಈಸ್ ಎ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ನೀವು 10th ಗ್ರೇಡ್ ಅಲ್ಲಿ ಓದ್ತೀರಾ. ಓಕೆ, ಸೊ ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟಿಂಗ್ ಇನ್ ಟು ಥರ್ಮಲ್ ಎನರ್ಜಿ ಅಥವಾ ಹೀಟ್ ಎನರ್ಜಿ ಅಂತಾನು ಕರಿಬಹುದು. ಹೀಟ್ ಎನರ್ಜಿ ಅಂತಾನು ಕರಿಬಹುದು. ಓಕೆ, ಸೊ ಇದು ಫೋರ್ತ್ ಎಕ್ಸಾಂಪಲ್ ಆಯ್ತು. ಹಾಗೆ ಫಿಫ್ತ್ ಎಕ್ಸಾಂಪಲ್ ನೋಡಿದ್ರೆ ಇಲ್ಲಿ ನಾರ್ಮಲ್ ಆಗಿ ಪೆಟ್ರೋಲ್ ಬಂಕ್ ಅನ್ನೋದು ಸಿಂಬಲ್ ತೋರಿಸಿದ್ರೆ ಪೆಟ್ರೋಲ್ ಅಥವಾ ಡೀಸೆಲ್. ಓಕೆ, ಪೆಟ್ರೋಲ್ ಅಥವಾ ಡೀಸೆಲ್ ಅಲ್ಲಿ ಕೆಮಿಕಲ್ ಎನರ್ಜಿ ಸ್ಟೋರ್ ಆಗಿರುತ್ತೆ. ಈ ಫ್ಯೂಯಲ್ನ ನಮ್ಮ ವೆಹಿಕಲ್ಸ್ಗೆ ಫಿಲ್ ಮಾಡ್ಕೊಂಡಾಗ ಏನಾಗುತ್ತೆ, ನಾವು ವೆಹಿಕಲ್ನ ಸ್ಟಾರ್ಟ್ ಮಾಡಿ ಈ ಫ್ಯೂಲ್ ಇಲ್ಲ ಅಂದ್ರೆ ನಮ್ಮ ವೆಹಿಕಲ್ಸ್ ರನ್ ಆಗುತ್ತಾ? ಇಲ್ಲ. ಸೊ ಈ ಫ್ಯೂಲ್ ಇಂದಾನೆ ನಮ್ಮ ವೆಹಿಕಲ್ಸ್ ರನ್ ಆಗುತ್ತೆ. ಅದು ಬೈಕ್ ಆಗಿರ್ಬೋದು, ಸ್ಕೂಟರ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ಯಾವುದೇ ವೆಹಿಕಲ್ ಆಗಿರ್ಬೋದು. ಓಕೆ, ದಟ್ ಈಸ್ ರನ್ಸ್ ವಿತ್ ಅ ಡೀಸೆಲ್ ಆರ್ ಪೆಟ್ರೋಲ್ ಇಂಜಿನ್. ಸೊ ಇಲ್ಲೇನಾಗುತ್ತೆ ಅಂದ್ರೆ ಕೆಮಿಕಲ್ ಎನರ್ಜಿ ಅಂದ್ರೆ ಪೆಟ್ರೋಲಿಯಂ ಅಥವಾ ಡೀಸೆಲ್, ಪೆಟ್ರೋಲ್ ಅಥವಾ ಡೀಸೆಲ್ ಅಂದ್ರೆ ಕೆಮಿಕಲ್ ಎನರ್ಜಿ, that is converting into mechanical energy. Okay, so this is one more example. ಹಾಗೆ ಲಾಸ್ಟ್ ಒನ್ ನೋಡಿದ್ರೆ ಇಲ್ಲಿ ಬ್ಯಾಟ್ರಿ ಇದೆ. ಸೆಲ್ ಅಥವಾ ಬ್ಯಾಟ್ರಿನ ಕನ್ಸಿಡರ್ ಮಾಡ್ಕೋಬಹುದು. ನೀವು ನಾರ್ಮಲ್ ಆಗಿ ಟಾರ್ಚ್ ಅಲ್ಲಿ ಯೂಸ್ ಮಾಡ್ತಾರೆ. ನಾರ್ಮಲ್ ಆಗಿ ಮೊಬೈಲ್ ಫೋನ್ನ ತಗೊಳ್ಳಿ. ಮೊಬೈಲ್ ಫೋನ್ಗಳಲ್ಲಿ ನೀವು ಟಾರ್ಚ್ ಒಂದು ಆಪ್ಷನ್ ಇರುತ್ತೆ, ಅದ್ರ ಕ್ಲಿಕ್ ಮಾಡಿದ್ರೆ ನಿಮಗೆ ಲೈಟ್ ಬರುತ್ತೆ. ಈ ಲೈಟ್ ಹೇಗೆ ಬಂತು? ನಿಮ್ಮ ಸೆಲ್ ಫೋನಲ್ಲಿ ಒಳಗಡೆ ಸೆಲ್ ಅಥವಾ ಬ್ಯಾಟ್ರಿ ಇರುತ್ತೆ, ಆ ಬ್ಯಾಟ್ರಿಯಿಂದ ನಿಮಗೆ ಲೈಟ್ ಬರುತ್ತೆ. ಸೊ ಇಲ್ಲಿ ಸೆಲ್ಲಲ್ಲಿ ಏನಿರುತ್ತೆ, ಜನರಲಿ ಇದರಲ್ಲಿ ಕೆಮಿಕಲ್ ಫಿಲ್ ಮಾಡಿರ್ತಾರೆ. ಓಕೆ, ಕೆಮಿಸ್ಟ್ರಿಯಲ್ಲಿ ಓದಿರ್ತಾರ. ಓಕೆ, ಸೊ ಈ ಕೆಮಿಕಲ್ ಎನರ್ಜಿ ಈಸ್ ಕನ್ವರ್ಟಿಂಗ್ ಇನ್ ಟು ಲೈಟ್ ಎನರ್ಜಿ. ಸೊ ಈ 6 ಎಕ್ಸಾಂಪಲ್ಸ್ ನಿಮಗೆ ಸಾಕು ಅರ್ಥ ಮಾಡ್ಕೊಳ್ಳೋಕ್ಕೆ. ಓಕೆ, ಫಸ್ಟ್ ಒನ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಕನ್ವರ್ಟಿಂಗ್ ಇನ್ ಟು ಕೈನೆಟಿಕ್ ಎನರ್ಜಿ. ಇಷ್ಟ ಆಯಿತು. ಸೊ ಕನ್ವರ್ಷನ್ ಆಫ್ ಎನರ್ಜಿ ಆಯಿತು. ನೆಕ್ಸ್ಟ್ ಒನ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಕನ್ಸರ್ವೇಷನ್ ಆಫ್ ಎನರ್ಜಿ ಅಂದ್ರೇನು? ಫಸ್ಟ್ ಆಫ್ ಆಲ್ ಎನರ್ಜಿನ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯನಾ ಅಥವಾ ಡಿಸ್ಟ್ರಾಯ್ ಮಾಡೋಕ್ಕೆ ಸಾಧ್ಯನಾ? ಓಕೆ, ಸೊ ಇದ್ರ ಪ್ರಕಾರ ಕನ್ಸರ್ವೇಷನ್ ಆಫ್ ಎನರ್ಜಿ ಪ್ರಕಾರ ಇಟ್ ಈಸ್ ನಾಟ್ ಪಾಸಿಬಲ್. ಹಾಗಿದ್ರೆ ನೀವು ಕೇಳ್ತೀರಾ, ಸರ್ ನಾವು ಈ ಜನರೇಟರ್ ಇಂದ ನಾವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿದ್ವಲ್ಲ, ಎನರ್ಜಿ ಜನರೇಟ್ ಆದಂಗೆ ಅಲ್ಲ? ಎಸ್, ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಒಳಗಡೆ ಮೆಕ್ಯಾನಿಕಲ್ ಎನರ್ಜಿ ಏನಿದೆಯಲ್ಲ, ಕಾಯಿಲ್ ರೊಟೇಟ್ ಆಗೋದು, ಅಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಇದೆ. ಆ ಮೆಕ್ಯಾನಿಕಲ್ ಎನರ್ಜಿ ಏನಾಗ್ತದೆ, ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತದೆ. ರೈಟ್? ಇನ್ನೊಂದು ಹೇಳ್ತೀರಾ, ಸರ್ ಕಾರ್ ರನ್ ಆಗ್ತಿದೆಯಲ್ಲ, ಅಲ್ಲಿ ನಾವು ಎನರ್ಜಿ ಪ್ರೊಡ್ಯೂಸ್ ಮಾಡಿದ್ವಲ್ಲ ಅಥವಾ ಜನರೇಟ್ ಮಾಡಿದ್ವಲ್ಲ ಅಂತ. ನೋ, ಅಲ್ಲೇನಾಗುತ್ತೆ, ಡೀಸೆಲ್ ಮತ್ತೆ ಪೆಟ್ರೋಲ್ ಏನಿದೆಯಲ್ಲ ಕೆಮಿಕಲ್ ಎನರ್ಜಿ ಆಗಿ ಆಕ್ಟ್ ಆಗುತ್ತೆ. ಆ ಕೆಮಿಕಲ್ ಎನರ್ಜಿ ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಕ್ರಿಯೇಟ್ ಮಾಡ್ತಾ ಇಲ್ಲ. ನೀವು ಹೇಳ್ಬೋದು, ಸರ್ ನಾವು ಸ್ವಲ್ಪ ದೂರ ಹೋದ್ಮೇಲೆ ಈ ಫ್ಯೂಲ್ ಖಾಲಿ ಆಗುತ್ತಲ್ಲ, ಹಾಗಿತ್ತಂದ್ರೆ ನಾವು ಎನರ್ಜಿನ ಡಿಸ್ಟ್ರಾಯ್ ಮಾಡ್ದಂಗೆ ಅಲ್ವಾ ಅಂತ ಕ್ವಶನ್ ಕೇಳ್ಬೋದು. ನೋ, ಯಾಕೆ ಅಂತಂದ್ರೆ ಈ ಕೆಮಿಕಲ್ ಎನರ್ಜಿ ಏನಾಗಿದೆಯಲ್ಲ, ಕೆಮಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಟು ಮೆಕ್ಯಾನಿಕಲ್ ಎನರ್ಜಿ. ಯಾಕಂದ್ರೆ ಇದು ಡಿಸ್ಟೆನ್ಸ್ ಕವರ್ ಮಾಡಿದೆ, ಅಂದ್ರೆ ಇಲ್ಲಿ ಎನರ್ಜಿ ಸ್ಪೆಂಟ್ ಆಗಿದೆ, ಡಿಸ್ಟ್ರಾಯ್ ಆಗಿಲ್ಲ. ಡಿಸ್ಟ್ರಾಯ್ ಬೇರೆ, ಸ್ಪೆಂಟ್ ಯೂಸಿಂಗ್ ಬೇರೆ. ಓಕೆ, ಅರ್ಥ ಆಗ್ತಿದೆನಾ? ಸೊ ಈ ಎಕ್ಸಾಂಪಲ್ಗಳ ಮೂಲಕ ನಾವು ತಿಳ್ಕೊಳ್ಳೋದೇನಂತಂದ್ರೆ ಎನರ್ಜಿನ ನಾವು ಕ್ರಿಯೇಟಿವ್ ಮಾಡೋಕ್ಕಾಗಲ್ಲ, ನಾವು ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಬಟ್ ನಾವೇನ್ ಮಾಡ್ಬೋದು ಅಂದ್ರೆ ಒಂದು ಎನರ್ಜಿನ ನಮ್ಮ ಡೇ ಟು ಡೇ ಲೈಫಲ್ಲಿ ಒಂದು ಎನರ್ಜಿನ ಇನ್ನೊಂದು ಎನರ್ಜಿ ಆಗಿ ಕನ್ವರ್ಟ್ ಮಾಡ್ಬೋದು. ಮತ್ತೆ ಕೇಳ್ತಾರೆ, ಸರ್ ಅದೇ ಹೇಗೆ? ಫುಡ್ನ ತಗೊಳ್ಳಿ, ಫುಡ್ಡಲ್ಲಿ ಏನಿರುತ್ತೆ, ಕೆಮಿಕಲ್ ಎನರ್ಜಿ. ನಾವು ತಿಂದ್ರೆ ನಮ್ಗೆ ಏನಾಗುತ್ತೆ, ಶಕ್ತಿ ಬಂದಂಗೆ ಫೀಲ್ ಆಗುತ್ತೆ, ಎನರ್ಜೆಟಿಕ್ ಆಗಿ ಫೀಲ್ ಆಗ್ತೀವಿ. ಯಾಕೆ? ದಿಸ್ ಕೆಮಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಟು ಮಸ್ಕ್ಯುಲರ್ ಎನರ್ಜಿ. ಸೊ ನೀವು ಚೆನ್ನಾಗಿ ತಿಂದ್ರೆ ಚೆನ್ನಾಗಿ ಕೆಲಸ ಮಾಡ್ಬೋದು. ಅಂದ್ರೆ ನೀವು ಎನರ್ಜಿ ಸೃಷ್ಟಿ ಮಾಡ್ದಂಗೆ ಆಯ್ತಾ? ಇಲ್ಲ. ಡಿಸ್ಟ್ರಾಯ್ ಮಾಡ್ದಂಗೆ ಆಯ್ತಾ? ಇಲ್ಲ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ನಾರ್ಮಲ್ ಆಗಿ ಎಲೆಕ್ಟ್ರಿಸಿಟಿಯಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟಿಂಗ್ ಇನ್ ಟು ಲೈಟ್ ಎನರ್ಜಿ.
ಎಲೆಕ್ಟ್ರಿಕ್ ಬಲ್ಬ್ನ ತಗೊಳ್ಳಿ ಸರ್. ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಟು ಲೈಟ್ ಎನರ್ಜಿ. ಎಸ್, ಕನ್ವರ್ಟ್ ಆಗಿದೆ. ಬಟ್ ನಾವು ಏನು ಹೇಳ್ಬೋದು ಅಂತಂದ್ರೆ ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಟು ಲೈಟ್ ಎನರ್ಜಿ, ಹಾಗೆ ಹೀಟ್ ಎನರ್ಜಿ. ಸರ್ ಹೀಟ್ ಎನರ್ಜಿ ಹೇಗೆ ಹೇಳ್ತೀರಾ? ಇದನ್ನ ಟ್ರೈ ಮಾಡಬೇಡಿ, ಓಕೆ, ಟ್ರೈ ಮಾಡಬೇಡಿ ಮನೆಯಲ್ಲಿ. ಸರ್ ನಾರ್ಮಲ್ ಆಗಿ ಒಂದು ಬಲ್ಬ್ 1 ಅವರ್ ಅಥವಾ 2 ಅವರ್ ಗ್ಲೋ ಆದಮೇಲೆ ಅಥವಾ ಯೂಸ್ ಆದಮೇಲೆ ಅದನ್ನು ಇಮಿಡಿಯೇಟ್ ಆಗಿ ಟಚ್ ಮಾಡಕ್ಕೆ ಹೋಗ್ಬಿಡಿ, ಯಾಕೆಂದ್ರೆ ಅದು ಫುಲ್ ಬಿಸಿ ಆಗಿರುತ್ತೆ. ಸೊ ದ್ಯಾಟ್ ಇಂಡಿಕೇಟ್ಸ್ ದಿಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಟು ಬೋತ್ ಲೈಟ್ ಎನರ್ಜಿ ಆಸ್ ವೆಲ್ ಆಸ್ ಹೀಟ್ ಎನರ್ಜಿ. ಅರ್ಥ ಆಯ್ತಾ? ಸೊ ಈ ತರ ನೀವು ಎನರ್ಜಿನ ಕನ್ವರ್ಟ್ ಮಾಡಬಹುದು, ಬಟ್ ಯು ಕೆನ್ ನಾಟ್ ಜನರೇಟ್ ಆರ್ ಡಿಸ್ಟ್ರಾಯ್ ಇಟ್, ಅಥವಾ ಯು ಕೆನ್ ನಾಟ್ ಕ್ರಿಯೇಟ್ ಇಟ್ ಆರ್ ಡಿಸ್ಟ್ರಾಯ್ ಇಟ್. ಸೊ ಇದನ್ನೇ ನಾವು ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೇಳೋದು. ಓಕೆ, ಸೊ ಸ್ಟೇಟ್ಮೆಂಟ್ ಪ್ರಕಾರ ಹೇಳೋದಾದ್ರೆ the energy cannot be created nor energy cannot be created nor be destroyed but it can convert to one form of energy into another. Okay, the energy cannot be created nor be destroyed, but it can be converted to one form of energy into another. ಇದು ಸ್ಟೇಟ್ಮೆಂಟ್ ಯಾವುದು? ಕನ್ಸರ್ವೇಷನ್ ಲಾ ಆಫ್ ಎನರ್ಜಿ. ಇಷ್ಟ ಆಯ್ತಾ? ಎಕ್ಸಾಂಪಲ್ ಸಹಿತ ನೋಡಿದೀವಿ, ರೈಟ್? ಸೊ ನೆಕ್ಸ್ಟ್ ನೋಡೋದಾದ್ರೆ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ. ಸರ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಿಸ್ ಕನ್ಸರ್ವೇಷನ್ ಲಾ ಆಫ್ ಎನರ್ಜಿ ಮತ್ತೆ ಕನ್ಸರ್ವೇಷನ್ ಲಾ ಆಫ್ ಮೆಕ್ಯಾನಿಕಲ್ ಎನರ್ಜಿ? ಸೊ ಕನ್ಸರ್ವೇಷನ್ ಲಾ ಆಫ್ ಎನರ್ಜಿ ಅಂತಂದ್ರೆ ಆಲ್ ದ ಟೈಪ್ ಆಫ್ ಎನರ್ಜಿ ನಾವು ಡಿಸ್ಕಸ್ ಮಾಡ್ತೇವೆ, ಓಕೆ. ಬಟ್ ಈ ಕನ್ಸರ್ವೇಷನ್ ಲಾ ಆಫ್ ಮೆಕ್ಯಾನಿಕಲ್ ಎನರ್ಜಿ ಅಂದ್ರೆ ನಾವು ಡಿಸ್ಕಸ್ ಮಾಡೋದು ವಿತ್ ರೆಸ್ಪೆಕ್ಟ್ ಟು ಓನ್ಲಿ ಟು, ದಟ್ ಈಸ್ ಕೈನೆಟಿಕ್ ಎನರ್ಜಿ ಮತ್ತೆ ಪೊಟೆನ್ಷಿಯಲ್ ಎನರ್ಜಿ. ಈ ಕೈನೆಟಿಕ್ ಎನರ್ಜಿ ಮತ್ತೆ ಪೊಟೆನ್ಷಿಯಲ್ ಎನರ್ಜಿ ಯಾವ ತರ ಕನ್ವರ್ಟ್ ಮಾಡಬಹುದು, ಹಾಗೆ ವಾಟ್ ಈಸ್ ದ ಔಟ್ಪುಟ್ ಅಂತ ನೋಡಬಹುದು. ಓಕೆ, ಅಕಾರ್ಡಿಂಗ್ ಟು ದಿಸ್ ಕನ್ಸರ್ವೇಷನ್ ಲಾ ಆಫ್ ಮೆಕ್ಯಾನಿಕಲ್ ಎನರ್ಜಿ, ಓಕೆ, ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ಅಂತಿದೆ, ಓಕೆ, ಇದು ಲಾ. ಅಕಾರ್ಡಿಂಗ್ ಟು ಕನ್ಸರ್ವೇಷನ್ ಲಾ ಆಫ್ ಮೆಕ್ಯಾನಿಕಲ್ ಎನರ್ಜಿ ಸ್ಟೇಟ್ಮೆಂಟ್ ಏನ್ ಹೇಳತ್ತಂದ್ರೆ the sum of kinetic energy and potential energy of the system remains constant ಅಥವಾ ಸೇಮ್ ಅಂತಾನು ಬರಿಬಹುದು. ಸೊ ದಿಸ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಕನ್ಸರ್ವೇಷನ್ ಲಾ ಆಫ್ ಮೆಕ್ಯಾನಿಕಲ್ ಎನರ್ಜಿ. ಸೊ ಮ್ಯಾಥಮೆಟಿಕಲಿ ಯಾವ ತರ ಎಕ್ಸ್ಪ್ರೆಸ್ ಮಾಡಬಹುದು? ಮ್ಯಾಥಮೆಟಿಕಲಿ ಕ್ಯಾನ್ ಎಕ್ಸ್ಪ್ರೆಸ್ ದಟ್ ಆಸ್ k plus u that is equal to constant. ಹೇಗೆ? ಇದರ ಅರ್ಥ ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಫ್ರಮ್ ದ ಗ್ರೌಂಡ್, ಓಕೆ, ಯು ಕ್ಯಾನ್ ಸೇ ಅಬೌವ್ ದ ಗ್ರೌಂಡ್ ಎಟ್ ಎ ಹೈಟ್ h there is a object, ಓಕೆ. ಸೊ ಈ ಟೈಮಲ್ಲಿ
it possesses only potential energy, right? So I can say, as it is possessing only potential energy, I can say it is 100% of potential energy. Kinetic energy ಬಗ್ಗೆ ಹೇಳೋದಾದ್ರೆ it is 0. ಏನು ಮಾಡ್ತೀನಿ, ಆ ಆಬ್ಜೆಕ್ಟ್ನ ಡ್ರಾಪ್ ಮಾಡ್ಬಿಡ್ತೀನಿ. ಡ್ರಾಪ್ ಮಾಡಿದಾಗ ಏನಾಗುತ್ತೆ, I'll consider 3 points. First point at the top, mid point and ground point. So ABCD ಅಂತ ABC ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಪಾಯಿಂಟ್ ಎ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಮಾತ್ರ ಇರೋದ್ರಿಂದ ನಾನು ಪೊಟೆನ್ಷಿಯಲ್ ಎನರ್ಜಿ ಇಸ್ 100% ಅಂತ ಹೇಳ್ತೀನಿ. ಕೈನೆಟಿಕ್ ಎನರ್ಜಿ ಬಗ್ಗೆ ಹೇಳಿದ್ರೆ 0. ಸೊ ಆ ಟೈಮಲ್ಲಿ ನಾನು ಏನು ಹೇಳ್ಬೋದು ಅಂತಂದ್ರೆ, ಎಕ್ಸಾಂಪಲ್ ತಗೋತೀನಿ. ಓಕೆ, ಎಕ್ಸಾಂಪಲ್ ಆದರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಗ್ರೌಂಡ್. ಓಕೆ, ಈ ಗ್ರೌಂಡಿಂದ ಎಟ್ ಎ ಹೈಟ್ h ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ದಿಸ್ ಇಸ್ ಪಾಯಿಂಟ್ ಎ, ದಿಸ್ ಇಸ್ ಪಾಯಿಂಟ್ ಬಿ ಅಂಡ್ ದಿಸ್ ಇಸ್ ಪಾಯಿಂಟ್ ಸಿ. ಸೊ ಈ ಪಾಯಿಂಟ್ ಅಲ್ಲಿ ನಿಮಗೆ ಆಬ್ಜೆಕ್ಟ್ ಇಲ್ಲಿದೆ. ಓಕೆ, ಸೊ ಈ ಟೈಮಲ್ಲಿ ನಿಮಗೆ ಪೊಟೆನ್ಷಿಯಲ್ ಎನರ್ಜಿ ಮಾತ್ರ ಇರೋದು. ಪೊಟೆನ್ಷಿಯಲ್ ಎನರ್ಜಿ ಮಾತ್ರ ಇರೋದು, ಐ ಕ್ಯಾನ್ ರೈಟ್ ಇಟ್ ಆಸ್ ಎ mgh. ಸೊ ದಟ್ ಈಸ್ 100%. ಹಾಗೆ ಕೈನೆಟಿಕ್ ಎನರ್ಜಿ ದಟ್ ಈಸ್ ಗಿವೆನ್ ಬೈ ಆಫ್ mv². ಇದು ಸ್ಟೇಟ್ ಆಫ್ ರೆಸ್ಟ್ ಅಲ್ಲಿ ಇರೋದ್ರಿಂದ ವಿ ಏನಾಗುತ್ತೆ, 0 ಆಗುತ್ತೆ. ಹೆನ್ಸ್ ಕೈನೆಟಿಕ್ ಎನರ್ಜಿ ಬಿಕಮ್ಸ್ 0. ಹಾಗಿತ್ತಂದ್ರೆ ಫಸ್ಟ್ ಕೇಸ್ಗೆ, ಎ ಕೇಸ್ಗೆ ಕನ್ಸಿಡರ್ ಮಾಡಿದಾಗ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಾಗುತ್ತೆ, 0 + 100 ದಟ್ ಈಸ್ ಈಕ್ವಲ್ ಟು 100%. ಫಸ್ಟ್ ಕೇಸ್ ಕ್ಲಿಯರ್. ಸೆಕೆಂಡ್ ಕೇಸಲ್ಲಿ ಬಿ ಪಾಯಿಂಟ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಬಿ ಪಾಯಿಂಟ್ ಕನ್ಸಿಡರ್ ಮಾಡ್ಕೊಂಡ್ರೆ ಹಾಫ್ ಆಫ್ ದ ಡಿಸ್ಟೆನ್ಸ್ ಅಂತ ಅನ್ಕೊಳ್ಳಿ. ಸೊ ದಿಸ್ ಇಸ್ ಹಾಫ್ ಆಫ್ ದ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಅಂದ್ರೆ ವರ್ಟಿಕಲ್ ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಹೈಟ್. ಹಾಫ್ ಆಫ್ ದ ಹೈಟ್ ಕವರ್ ಮಾಡಿದೆ ಅನ್ಕೊಳ್ಳಿ. ಸೊ ಇಲ್ಲಿ ಬಾಡಿ ಸದ್ಯಕ್ಕೆ ಇಲ್ಲಿದೆ. ಓಕೆ, ಸೊ ಫ್ರಮ್ ದ ಗ್ರೌಂಡ್ ನೀವು ನೋಡ್ಬೋದು, ಫ್ರಮ್ ದ ಗ್ರೌಂಡ್ ಯು ಕ್ಯಾನ್ ಸೇ ಇಟ್ ಈಸ್ ಎ mgh/2. mgh/2. ಹಾಗಿತ್ತಂದ್ರೆ ಕೈನೆಟಿಕ್ ಎನರ್ಜಿ ಆಫ್ mv'². ಓಕೆ, v'² ಅಂತಂದ್ರೆ ಇಲ್ಲಿ ವೆಲಾಸಿಟಿ v' ಜೊತೆ ಹೋಗ್ತಾ ಇದೆ. ಅರ್ಥ ಆಗ್ತಿದೆನಾ? ಬಟ್ ಇಲ್ಲಿ ಹಾಫ್ ಆಫ್ ದ ಡಿಸ್ಟೆನ್ಸ್ ಕವರ್ ಮಾಡಿದ್ರಿಂದ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಾಯಿತು, ಹಾಫ್ ಆಯಿತು. ಅಂದರೆ 50% ಅಂತ ಹೇಳ್ಬೋದು. ಸೊ ಪೊಟೆನ್ಷಿಯಲ್ ಎನರ್ಜಿ ಇಸ್ 50%. ಹಾಗಿತ್ತಂದ್ರೆ ಮಿಕ್ಕಿದ 50% ಇಟ್ ಈಸ್ ಎ ಕೈನೆಟಿಕ್ ಎನರ್ಜಿ. ಸೊ ಹಾಗಿತ್ತಂದ್ರೆ ಫಾರ್ ಪಾಯಿಂಟ್ ಬಿ ಏನಾಯಿತು, ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ದಟ್ ಈಸ್ ಗಿವೆನ್ ಬೈ 50 + 50 ದಟ್ ಈಸ್ ಸ್ಟಿಲ್ 100%, ರೈಟ್? ಸೆಕೆಂಡ್ ಕೇಸ್ ಆಯಿತು. ಥರ್ಡ್ ಕೇಸ್ ಸಿ ಕನ್ಸಿಡರ್ ಮಾಡೋಣ. ಆನ್ ದ ಗ್ರೌಂಡ್ ಎಚ್ ಏನಾಯಿತು, 0 ಆಯಿತು. ಸೊ ದೇರ್ ಫೋರ್ ಯು ಬಿಕಮ್ಸ್ 0. ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ಇಲ್ಲಿ ವೆಲಾಸಿಟಿ, ಫೈನಲ್ ವೆಲಾಸಿಟಿ ವಿ. ಸೊ ಆಫ್ mv². ಸೊ ಇವಾಗ ಏನಾಯಿತು, ಇಲ್ಲಿ ಮ್ಯಾಕ್ಸಿಮಮ್ ವೆಲಾಸಿಟಿ ಇರೋದ್ರಿಂದ ಕೈನೆಟಿಕ್ ಎನರ್ಜಿ ಎಷ್ಟಾಗುತ್ತೆ, 100% ಆಗುತ್ತೆ. ಸರ್ 100% ಯಾಕೆ ಹೇಳ್ತೀರಾ? ಎಸ್, ಬಿಕಾಸ್ h ಈಸ್ 0, ಹೈಟ್ ಈಸ್ 0. ಸೊ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಾಯಿತು, 0 ಆಯಿತು. ಮಿಕ್ಕಿದ್ದು ಯಾವ್ದು ಉಳಿತು, ಓನ್ಲಿ ಕೈನೆಟಿಕ್ ಎನರ್ಜಿ. ಎಷ್ಟು ಪರ್ಸೆಂಟ್, 100%. ಸೊ ಎಟ್ ಪಾಯಿಂಟ್ ಸಿ ಬಗ್ಗೆ ಮಾತಾಡಿದರೆ ಕೆ ಪ್ಲಸ್ ಯು, ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ದಟ್ ಈಸ್ 100% ಪ್ಲಸ್ 0% ದಟ್ ಈಸ್ 100%. ನೀವು ನೋಡ್ಬೋದು, ನನ್ನ ಕಾನ್ಸ್ಟೆಂಟ್ ಅಂತ ಹೇಳಿದ್ದು ಇದ್ರ ಬಗ್ಗೆ ನೋಡಿ. ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಇದೆ, ಬಟ್ ಔಟ್ಪುಟ್ 100%. ಕೈನೆಟಿಕ್ ಎನರ್ಜಿ ಇದೆ, ಪೊಟೆನ್ಷಿಯಲ್ ಎನರ್ಜಿ ಇದೆ, 100% ಔಟ್ಪುಟ್. ಕೈನೆಟಿಕ್ ಎನರ್ಜಿ ಇದೆ, ಪೊಟೆನ್ಷಿಯಲ್ ಎನರ್ಜಿ ಇದೆ, ಬಟ್ ಔಟ್ಪುಟ್ ಎಷ್ಟಿದೆ, 100% ಇದೆ. ಇದೇ ನಾನು ಹೇಳಿದ್ದು. ದ ಸಮ್ ಆಫ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಕಾನ್ಸ್ಟೆಂಟ್ ಅಂತ. ಮೇ ಬಿ ದೇ ಆರ್ ಇಂಟರ್ಚೇಂಜಿಂಗ್, ಕೈನೆಟಿಕ್ ಎನರ್ಜಿ ಟು ಪೊಟೆನ್ಷಿಯಲ್ ಎನರ್ಜಿ ಕನ್ವರ್ಟಿಂಗ್ ಇಂಟು ಕೈನೆಟಿಕ್ ಎನರ್ಜಿ. ಬಟ್ ಎರಡನ್ನ ಸಮ್ನ ನಾವು ತಗೊಂಡಾಗ ದಾಟ್ ವಿಲ್ ಬಿ ದ ಕಾನ್ಸ್ಟೆಂಟ್. ಇದು ಜಸ್ಟ್ ನ್ಯೂಮರಿಕಲ್ ಪ್ರಕಾರ ಆಯಿತು. ಹಾಗಿತ್ತಂದ್ರೆ ನಾವು ವೆರಿಫಿಕೇಶನ್ ಯಾವ ಥರ ಮಾಡೋದು? ವೆರಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ, ಫಾರ್ ಎ ಫ್ರೀಲಿ ಫಾಲಿಂಗ್ ಬಾಡಿ, ಸೊ ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ಇದು ಗ್ರೌಂಡ್ ಅನ್ಕೋತೀನಿ. ಓಕೆ, ದಿಸ್ ಇಸ್ ದ ಗ್ರೌಂಡ್. This is the ground and this is height. Okay, height.
ದಿಸ್ ಇಸ್ ಹೈಟ್. ಒಂದು ಆಬ್ಜೆಕ್ಟ್ ತಗೋತೀನಿ, ದಟ್ ಆಬ್ಜೆಕ್ಟ್ is at height h, is at height h. ಇಲ್ಲಿದೆ ಆಬ್ಜೆಕ್ಟ್, ಓಕೆ, ಆಫ್ ಮಾಸ್ m, ಆಫ್ ಮಾಸ್ m. ಒಂದ್ಸತಿ ನೋಡ್ಕೊಳ್ಳಿ, ಓಕೆ, ಈ ತರ ಇದೆ. ಅಕಾರ್ಡಿಂಗ್ ಟು ದ ಕನ್ಸರ್ವೇಷನ್ ಲಾ, at a point E, at a point A, at a point A. ಸೊ ಇಲ್ಲಿ ನಾನು ಪಾಯಿಂಟ್ಸ್ನ ರೆಫರ್ ಮಾಡ್ತೀನಿ. ದಿಸ್ ಈಸ್ ಐಲ್ ಕನ್ಸಿಡರ್ಡ್ ಆಸ್ ಎ ಪಾಯಿಂಟ್ ಎ, ದಿಸ್ ಈಸ್ ಐಲ್ ಕನ್ಸಿಡರ್ಡ್ ಆಸ್ ಎ ಪಾಯಿಂಟ್ ಬಿ, ಅಂಡ್ ದಿಸ್ ಈಸ್ ಐಲ್ ಕನ್ಸಿಡರ್ಡ್ ಆಸ್ ಎ ಪಾಯಿಂಟ್ ಸಿ. 3 ಇಂಟರ್ವಲ್ಸ್ ಅನ್ನು ತಗೋತೀನಿ. ಫಸ್ಟ್ ಇಂಟರ್ವಲ್ ಅಟ್ ಎ ಪಾಯಿಂಟ್ ಎ, ಫಸ್ಟ್ ಇಂಟರ್ವಲ್ ಅಟ್ ಎ ಪಾಯಿಂಟ್ ಎ. ಇದ್ರ ಪ್ರಕಾರ ನಾನು ನೋಡಿದಾಗ ಪೊಟೆನ್ಷಿಯಲ್ ಎನರ್ಜಿ ಏನಾಗಿರುತ್ತೆ? ಪೊಟೆನ್ಷಿಯಲ್ ಎನರ್ಜಿ ಮಾಸ್ m, acceleration due to gravity g, and height h. Potential is clear at a point A. ಹಾಗೆ then kinetic energy, kinetic energy is 0. Reason as v is equal to 0. ಯಾಕಂದ್ರೆ ಇದು ಮೂವ್ ಆಗ್ತಿಲ್ಲ, is at rest initial, is at rest. So according to law of mechanical energy, conservation law of mechanical energy ಏನು ಹೇಳುತ್ತೆ? u plus k ಕಾನ್ಸ್ಟೆಂಟ್ ಆಗಿರಬೇಕು. ದಟ್ ಈಸ್ mgh plus 0. that is given by u plus k, that is equal to mgh. ಇದನ್ನ ನಾನು 1 ಅಂತ ಮೆನ್ಷನ್ ಮಾಡಿರ್ತೀನಿ. 1, equation 1. now at a point B, at a point B, at a point B, at a point B, this object has covered a distance at distance x ಅಂತ ಅನ್ಕೊಳ್ಳೋಣ, ಓಕೆ, ಫ್ರಮ್ ಎ ಟು ಬಿ ಎಕ್ಸ್ ಡಿಸ್ಟೆನ್ಸ್ ಕವರ್ ಮಾಡಿದೆ. ಹಾಗೆ ಇವಾಗ ಡ್ರಾಪ್ ಮಾಡಿದ್ರೆ ಏನಾಗುತ್ತೆ? ದ ಬಾಡಿ ಇಸ್ ಫಾಲಿಂಗ್ ಅಂದರೆ ಇಟ್ ಈಸ್ ಇನ್ ಮೋಷನ್. ಯಾವಾಗ ಮೋಷನ್ ಇರುತ್ತೆ, ಇಟ್ ಹ್ಯಾಸ್ ಎ ಸ್ಪೀಡ್. ಆ ಸ್ಪೀಡ್ನ ನಾನು ವಿ ಡ್ಯಾಶ್ ಅಂತ ಕನ್ಸಿಡರ್ ಮಾಡ್ತೀನಿ, ವಿ ಡ್ಯಾಶ್, ಓಕೆ. ಸೊ ಎಟ್ ಪಾಯಿಂಟ್ ಬಿ ಅಲ್ಲಿ, at a point B ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ? ಎಮ್ ಜಿ. ಹೈಟ್ ಎಷ್ಟಾಯಿತು? ಹೈಟ್, ಟೋಟಲ್ ಹೈಟ್ ಇಸ್ ಎಚ್, ಬಟ್ ಆಲ್ರೆಡಿ ಸ್ವಲ್ಪ ಡಿಸ್ಟೆನ್ಸ್ ಕವರ್ ಮಾಡಿದ್ರೆ ಅಂದರೆ ಎಚ್ ಮೈನಸ್ ಆಫ್ ದಿಸ್, ಯಾಕಂದ್ರೆ ಇದು ಕೆಳಗಡೆ ಬರ್ತಾ ಇದೆ, ಹೈಟ್ ಡಿಗ್ರೀಸ್ ಆಗ್ತದೆ. ಬಟ್ ಎಷ್ಟು ಡಿಗ್ರೀಸ್ ಆಗುತ್ತೆ? ಎಕ್ಸ್ ಟೈಮ್ಸ್. ದರ್ಫೋರ್ ಎಚ್ ಮೈನಸ್ ಎಕ್ಸ್, ಓಕೆ, ದಟ್ ಕ್ಯಾನ್ ಬಿ ರಿಟನ್ ಆಸ್ ಎಮ್ ಜಿ ಎಕ್ಸ್ ಮೈನಸ್, ಇಲ್ಲಿ ಬರೀತೀನಿ ಕೆಳಗಡೆ, u is given by mgh minus mgx. ಓಕೆ, ಕೈನೆಟಿಕ್ ಎನರ್ಜಿ ಏನಾಗುತ್ತೆ? ಆಫ್ m v ಡ್ಯಾಶ್ ಸ್ಕ್ವೇರ್. ವಿ ಡ್ಯಾಶ್ ಅಂತಂದ್ರೆ ಇದು ಫೈನಲ್ ವೆಲಾಸಿಟಿ ಎಟ್ ಪಾಯಿಂಟ್ ಬಿ ಅಂತ. ಎಟ್ ಪಾಯಿಂಟ್ ಸಿ ವಿ ವಿಲ್ ಕನ್ಸಿಡರ್ ಫೈನಲ್ ವೆಲಾಸಿಟಿ ಆಸ್ ಎ ವಿ, ಓಕೆ. ಸೊ ಇವಾಗ ನನಗೆ ವಿ ಡ್ಯಾಶ್ ಎಷ್ಟಾಗಿದೆ ಅನ್ನೋದು ನೋಡಬೇಕು ಫ್ರಮ್ ದ ಇಕ್ವೇಶನ್ ಆಫ್ ಮೋಷನ್. ಇದು ಇಟ್ ಈಸ್ ಎ ಇಂಡಿಪೆಂಡೆಂಟ್ ಆಫ್ ಟೈಮ್ ಅಲ್ವಾ? ಇಲ್ಲಿ ಯಾವುದೇ ಟೈಮ್ ಬಗ್ಗೆ ಡಿಸ್ಕಸ್ ಮಾಡ್ತಿಲ್ಲ ಅಂತಂದ್ರೆ ವಿಚ್ ಇಕ್ವೇಶನ್? ಇಕ್ವೇಶನ್ ಆಫ್ ಮೋಷನ್, ಇಕ್ವೇಶನ್ ಆಫ್ ಮೋಷನ್, ಇಕ್ವೇಶನ್ ಆಫ್ ಮೋಷನ್ ಪ್ರಕಾರ ನೋಡೋದಾದ್ರೆ ದಟ್ ಈಸ್ ವಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as, right? So this is the equation of motion. ಇದನ್ನ ನಾವು ಈ ಇಕ್ವೇಶನ್ಗೆ ಕನ್ವರ್ಟ್ ಮಾಡೋಣ. ಇನ್ ಪ್ಲೇಸ್ ಆಫ್ ವಿ, ದಟ್ ಈಸ್ ಎ ವಿ ಡ್ಯಾಶ್ ಸ್ಕ್ವೇರ್. ಯು ಸ್ಕ್ವೇರ್ ಏನಾಗುತ್ತೆ? ಇನಿಷಿಯಲ್ ವೆಲಾಸಿಟಿ. ನೀವು ಫ್ರೀ ಫಾಲ್ ಕಾನ್ಸೆಪ್ಟ್ ಓದಿದಾಗ ಯಾವಾಗಾದ್ರೂ ಒಂದು ಬಾಡಿನ ಫ್ರೀ ಆಗಿ ಬಿಟ್ಟಾಗ ಇನಿಷಿಯಲ್ ವೆಲಾಸಿಟಿ ಇಸ್ 0. ಯು ರೈಟ್ ಫ್ರಮ್ ಹಿಯರ್, ಓಕೆ.
what is the initial velocity? 0. ಇವಾಗ ಬಿಟ್ಟರೆ ತಾನೇ ಇದು ಕೆಳಗಡೆ ಹೋಗೋದು. ಸೊ initial velocity is 0, hence 2 ಇಲ್ಲೇನಾಗುತ್ತೆ, in place of a due to gravity ಏನಾಗುತ್ತೆ, this a becomes g, displacement becomes h, therefore it is a 2gh. so kinetic energy ಏನಾಯ್ತು ಇವಾಗ, kinetic energy that is of m v dash whole square, ಇದನ್ನ ಬರೆದ್ರೆ ಏನಾಗುತ್ತೆ, of m into 2gh. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು 2 get cancel. ಓಕೆ, ಇಲ್ಲಿ ನೋಡಿ ಎಮ್ ಜಿ ಮೈನಸ್ ಎಮ್ ಜಿ ಎಕ್ಸ್ ಇದೆ. ಇಲ್ಲಿ ನಮಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತು, ಇಟ್ ಈಸ್ ಎಕ್ಸ್, ರೈಟ್. ಸೊ ಇವಾಗ ಎಷ್ಟು ಉಳಿತು, ಕೆ ದಟ್ ಈಸ್ ಈಕ್ವಲ್ ಟು ಎಮ್ ಜಿ ಎಕ್ಸ್. ಇವಾಗ ನಮಗೆ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ ಬೇಕು. ಪೊಟೆನ್ಷಿಯಲ್ ಎನರ್ಜಿ ಇಟ್ ಈಸ್ ಎಮ್ ಜಿ ಎಚ್ ಮೈನಸ್ ಎಮ್ ಜಿ ಎಕ್ಸ್ ಪ್ಲಸ್ ಎಮ್ ಜಿ ಎಕ್ಸ್, ರೈಟ್. ನೀವು ನೋಡ್ಬೋದು ದಿಸ್ ಎಮ್ ಜಿ ಎಕ್ಸ್ ಗೆಟ್ ಕ್ಯಾನ್ಸಲ್. ಸೊ ಮಿಕ್ಕಿದ್ದು ನಿಮಗೆ ಯು ಪ್ಲಸ್ ಕೆ that is equal to mgh. ಓಕೆ, ಸೊ ಇದನ್ನ equation 2 ಅಂತ ಮೆನ್ಷನ್ ಮಾಡ್ತೀನಿ. ಹಾಗೆ ಈ ಬಾಡಿ ಇವಾಗ ಸದ್ಯಕ್ಕೆ ಇಲ್ಲಿದೆ, ಪಾಯಿಂಟ್ ಬಿ ಇಂದ ಪಾಯಿಂಟ್ ಸಿಗೆ ಬಂತು, ಪಾಯಿಂಟ್ ಬಿ ಇಂದ ಪಾಯಿಂಟ್ ಸಿಗೆ ಬಂತು. ಪಾಯಿಂಟ್ ಸಿ ಇದೆ ನೋಡಿ. at point C, what is the height? At this point height is 0. ಓಕೆ, ಸೊ ಇನ್ನೊಂದು ಸ್ಲೈಡಲ್ಲಿ ಬರೀತೀನಿ. at a point C, at a point C ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಎಮ್ ಜಿ ಎಚ್ ಇಲ್ಲಿ 0 ಆಗುತ್ತೆ, ಆಸ್ ಎಚ್ ಇಸ್ ಈಕ್ವಲ್ ಟು 0. ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ಆಫ್ ಎಮ್ ವಿ ಸ್ಕ್ವೇರ್. ಇಲ್ಲಿ ಫೈನಲ್ ವೆಲಾಸಿಟಿ ಆಫ್ ದಿಸ್ ಈಸ್ ಐಲ್ ಕನ್ಸಿಡರ್ಡ್ ಆಸ್ ಎ ವಿ, ಫೈನಲ್ ವೆಲಾಸಿಟಿ. ಸೊ ನನಗೆ ಫೈನಲ್ ವೆಲಾಸಿಟಿ ಬೇಕು. ಫೈನಲ್ ವೆಲಾಸಿಟಿ ಬೇಕು ಅಂತಂದ್ರೆ ಡೈರೆಕ್ಟ್ಲಿ ಲಾಸ್ಟ್ ಟೈಮ್ ಇಕ್ವೇಷನ್ ಆಫ್ ಮೋಷನ್ ಯೂಸ್ ಮಾಡೋದಲ್ಲ, ಯು ಸ್ಕ್ವೇರ್ ಪ್ಲಸ್ 2gh, ಇದನ್ನ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡೋದು ಹೇಗೆ, ಇನ್ ಪ್ಲೇಸ್ ಆಫ್ ವಿ ಆಸ್ ಇಟ್ ಈಸ್ ವಿ, ಇನ್ ಪ್ಲೇಸ್ ಆಫ್ ಯು ಇಟ್ ಈಸ್ ಅ 0 ಪ್ಲಸ್ 2gh, 2as ತಾನೆ ಇದು, 2as. in place of a it is a g, in place of displacement is complete height. ಎಲ್ಲಿಂದ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಥವಾ ಇಲ್ಲಿಗೆ, a to c it is a h. ಸೊ ಅದರಿಂದ h ಬರ್ದಿರೋದು. ಬಟ್ ನೀವು ಕೇಳ್ಬೋದು, ಸರ್ ಇಲ್ಲಿ ಯಾಕೆ ಎಕ್ಸ್ ಅಂತ ಬರ್ದಿದ್ದೀರಾ ಅಂದ್ರೆ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತು, ಎಕ್ಸ್. ಪಾಯಿಂಟ್ ಎ ಟು ಪಾಯಿಂಟ್ ಸಿಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತು, ಹೈಟ್, ದಟ್ ಈಸ್ ಎಚ್. ಓಕೆ, ಇಷ್ಟ ಆಯ್ತು. ಇವಾಗ ದಟ್ ಈಸ್ ಈಕ್ವಲ್ ಟು 2gh kinetic energy. ಸೊ ಇವಾಗ kinetic energy ತಗೊಳ್ಳೋಣ. ಸೊ kinetic energy that is equal to of m v square, that is given by of m as it is v square value 2gh. ನೀವು ನೋಡ್ಬೋದು ಇಲ್ಲಿ 2 and 2 get cancel. So final expression for kinetic energy that is mgh. So potential energy plus kinetic energy 0 plus mgh. So finally u plus k that is equal to mgh. So ಇದನ್ನ ನಾನು equation 3 ಅಂತ ಬರೀತೀನಿ. Now
we can observe equation 1, equation 2 and equation 3. All are u plus k that is equal to mgh. That is nothing but u plus k that is constant. ಈ ಕಾನ್ಸ್ಟೆಂಟ್ ಎಲ್ಲದರಲ್ಲಿ ಇದೆ ತಾನೆ. equation 3 mgh, equation 2 mgh, equation 1 mgh. ಸೊ ಇದನ್ನು ನಾವು ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ಅಂತ ಕರೆದಿರೋದು. ಓಕೆ, ಸೊ ಇದು ಪ್ರೂಫ್ ಫಾರ್ ಕನ್ಸರ್ವೇಷನ್ ಲಾ ಆಫ್ ಮೆಕ್ಯಾನಿಕಲ್ ಎನರ್ಜಿ. ಓಕೆ, ಸೊ ಮತ್ತೆ ಇವತ್ತಿನ ಕ್ಲಾಸಲ್ಲಿ ನಾವು ಏನೇನೋ ಓದಿದೀವಿ ಅನ್ನೋದು ನೋಡ್ಬೇಕಂದ್ರೆ, ಫಸ್ಟ್ ಕನ್ಸರ್ವೇಷನ್ ಆಫ್ ಎನರ್ಜಿ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಏನು ಹೇಳುತ್ತೆ? ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್, ನಾಟ್ ಬಿ ಡಿಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಆಫ್ ಎನರ್ಜಿ. ಅದು ಈ ಥರ ಹೇಳ್ಬೋದು, ದ ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್, ನಾಟ್ ಬಿ ಡಿಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ಒನ್ ಫಾರ್ಮ್ ಆಫ್ ಎನರ್ಜಿ ಟು ಅನದರ್ ಫಾರ್ಮ್ ಆಫ್ ಎನರ್ಜಿ. ಎಕ್ಸಾಂಪಲ್ ಸಹಿತ ನೋಡಿದ್ದೇವೆ. ಓಕೆ, ಹಾಗೆ ಕನ್ಸರ್ವೇಷನ್, ಓಕೆ, ಕನ್ವರ್ಷನ್ ಆಫ್ ಎನರ್ಜಿ ಆಯಿತು, ಕನ್ಸರ್ವೇಷನ್ ಆಫ್ ಎನರ್ಜಿ ಆಯಿತು. ಓಕೆ, ಆಮೇಲೆ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ. ಇಲ್ಲೇನು ಹೇಳುತ್ತಂದ್ರೆ, ದ ಸಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್ ರಿಮೈನ್ಸ್ ದ ಸೇಮ್. ನಾವು ಎಕ್ಸಾಂಪಲ್ ನೋಡೋದಾದ್ರೆ ಯಾವ ಸಿಸ್ಟಮ್? ಫ್ರೀ ಫಾಲ್. ಓಕೆ, ಫಾರ್ ಫ್ರೀ ಫಾಲ್ಗೆ ಈಕ್ವೇಶನ್ ಬಂತು. ಓಕೆ, ಸೊ ಇಷ್ಟು ಇವತ್ತಿನ ಸೆಷನ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.